ಈ ಮೂರು ಅವಸ್ಥೆಗಳನ್ನು ಹೇಳುತ್ತೇನೆ. ಅವುಗಳನ್ನು ನೀನು ಸರಿಯಾಗಿ ತಿಳಿಯುವುದರಿಂದ ಆ ಜೀವಾತ್ಮನಲ್ಲಿ ತೋರುವಂತಹ ಭವಬಾಧೆ ಗಮನಾಗಮ ರೂಪ ಬಗೆಯ ಭಾವನೆ, ದುಃಖದ ರೂಪ ಭಾವನೆಯನ್ನು ನೀನು ಅರಿಯಲಿಕ್ಕೆ ಹೇಳುತ್ತೇನೆ. ಪ್ರವರ್ತಕ ಕರ್ಮಾಷ್ಟಕದಲ್ಲಿರುವ ಜಾಗೃತಾದಿ ಮೂರು ಅವಸ್ಥೆಗಳನ್ನು ಹೇಳುತ್ತೇನೆ. ಅವುಗಳನ್ನು ಅರಿಯುವುದರಿಂದ ಜೀವನಿಗೆ ಸಂಭವಿಸುವಂತಹ ಗಮನಾಗಮ ರೂಪ ದುಃಖವು ಪ್ರತೀತಿಯಾಗುತ್ತದೆ. ಅದರಿಂದ ಈ ಒಂದು ಸಂಸಾರದಲ್ಲಿ ನಿರೀಕ್ಷೆಯು ಹುಟ್ಟಿ, ಅಂದ್ರೆ ಈ ದುಃಖದಲ್ಲಿ ಇಚ್ಛಾ ಮಾಡ್ತೀವಿ ನಾವು. ದುಃಖ ಆದ್ರೂ ಗೊತ್ತಿದ್ರು ದುಃಖವನ್ನು ಇಚ್ಛಾ ಮಾಡ್ತೀವಿ ನೋಡ್ರಿ. ಎಂತ ಅಜ್ಞಾನಿಗಳು ಅನ್ಬೇಕು ನಾವು. ಅದರಲ್ಲಿ ಇಚ್ಛಾ ಮಾಡಬೇಡ್ರಿ ಅಂತ ಹೇಳ್ತಾರೆ. ಆ ದುಃಖದಲ್ಲಿ ನಿರೀಕ್ಷೆ ಹುಟ್ಟಿ ಅವಸ್ಥಾತ್ರಯ ಸಾಕ್ಷಿಯಾದ ನಿಜ ಸ್ವರೂಪದ ಕಡೆಗೆ ಮನಸ್ಸು ಅಭಿಮುಖವಾಗುತ್ತದೆ. ಆದ್ದರಿಂದ ಈ ಮೂರು ಅವಸ್ಥೆಗಳನ್ನ ವಿಚಾರವನ್ನು ಹೇಳುತ್ತೇನೆ, ಕೇಳು. ಈ ಮೂರು ಅವಸ್ಥೆ ವಿಚಾರ ಹೇಳಿದ್ರ ಆ ಮನಸ್ಸಿಗೆ ಏನಾಗ್ತದೆ, ದೋಷ ದರ್ಶನ ಮಾಡಿಸ್ತಾರೆ. ದೋಷ ದರ್ಶನ ಮಾಡಿಸಿದ್ರಾಗ ತುರಿಯನಲ್ಲಿ ಅದ್ರ ಲಕ್ಷ್ಯ ಹೋಗ್ತದೆ. ಇಲ್ಲಾಂದ್ರೆ ಹೋಗೋದಿಲ್ಲ, ಅದು ಇಲ್ಲೇ ಹುಡುಕಾಡ್ತೈತಿ. ಏನ್ರಿ ಮನುಷ್ಯಾಗ ಬರದ ಏನು ಮರಕ್ ಬರ್ತೈತಿ ಏನ? ಕಷ್ಟ ಬರುದಪ್ಪ, ಕಷ್ಟ ಬಂದೈತಂತ ಹಂಗ್ ಮಾಡೋದೇನ? ಬಿಟ್ಟ ಹೋಗ್ಬಿಡೋದೇನ? ಹೇಸಿ ಆಗೈತಂತ ಕಾಲ ಕಡ್ದ ಹೋಗದ್ ಬಿಡೋದೇನ? ಅದನ್ನ ಕಾಲ ತೊಳ್ಕೋಬೇಕು ಅಂತ ಹೇಳಂಗಿಲ್ಲ. ಮತ್ತೆ ಇಲ್ಲೇ ಸುಖ ಹುಡ್ಕೋದು, ಅಜ್ಞಾನದಲ್ಲಿ ಹುಡ್ಕೋದು ಸುಖ. ಇದ ಸಂಸಾರದಲ್ಲಿ ಎಲ್ಲಿ ಸುಖ ಇಲ್ಲ ಅಲ್ಲಿ ಸುಖ ಹುಡುಕಕ್ ಹೇಳ್ತಾರ ನಮ್ಗೆ ಹಿರಿಯರು. ನೋಡ್ರಿ, ಅಲ್ಲೇ ಹುಡುಕ್ತಿರೋ ಏನ್ ಎಲ್ಲರ ಹುಡುಕ್ತಿರೋ, ಏನು ಸುಖ ಇದ್ದಲ್ಲಿ ಹುಡುಕ್ತಿರೋ, ನಿಮಗ್ ಬಿಟ್ಟಿದ್ದ. ಶಾಸ್ತ್ರ ಇರ್ತದ ಹಿಂಗದಪ್ಪ ಅಂತ ಹೇಳ್ತದ. ಗುರುಗಳು ಪರಮಾತ್ಮನ ಅವತರಿಸಿ ಬಂದು ಹೇಳಿ ಹೋಗ್ಬಿಡ್ತಾನವ. ಅವತಾರ ಕಾರ್ಯ ಮುಗಿತಂದ್ರ ಅವತಾರಿಕರು ಇವರೆಲ್ಲ ಸಿದ್ಧಾರೂಢರು, ನಿಜಗುಂಡ್ರು ಎಲ್ಲರೂ ಅವತಾರಿಕರು ಇವ್ರು. ಸ್ವಾಮಿ ವಿವೇಕಾನಂದರು, ಶಂಕರಾಚಾರ್ಯರು, ಮತ್ತೆ ಅವಾಗ ಹುಟ್ಟಿದ್ರು. ಈಗ ಯಾರು ಇಲ್ಲೇನ್ರಿ ಅಂದ್ರೆ, ಈಗಿನ ನಮ್ಮ ಗುರುಗಳು ಪರಮಾರ್ಥಾನಂದಗಳು ಅವತಾರಿಕರೇ, ಸಿದ್ಧರೂಪಾನಂದರು ಅವತಾರಿಕರೇ. ಯಾರು ಈಗ ಇವರು ಯಾರು ಶಿವಪುತ್ರಪ್ಪನವರು ಅವತಾರಿಕರೇ. ನಾವು ಯಾರಿಗೂ ಸಾಮಾನ್ಯ ಪುರುಷರು ಅನ್ನೋಕ್ ಬರುವುದಿಲ್ಲ. ಬರ್ಗೋ ಸಾಕ್ಷಾತ್ ನರಾಕೃತಿ. ಸದಾಶಿವ ಸಮಾರಂಭಂ, ಸದಾಶಿವನಿಂದ ಹಿಡ್ಕೊಂಡು ಆ ಗುರು ಪರಂಪರೆಯಲ್ಲಿ ಈ ಶಾಸ್ತ್ರವನ್ನ ನಮ್ಗ ವೇದದ ವಾಣಿಯನ್ನ ಬಿಡಿಸಿ ಹೇಳಿಕೊಟ್ಟು ಹೋದಂತ ಎಲ್ಲ ಋಷಿಮುನಿಗಳು ಏನ್ ಪರಂಪರೆಯಾಗಿ ಬರ್ತಾರೆ ಅವ್ರೆಲ್ಲರಿಗೂ ನಮಸ್ಕಾರಗಳು. ಮಧ್ಯದಲ್ಲಿ ಶಂಕರರು ಹಿಡ್ಕೊಂಡು ಈಗಿನ ನಮ್ಮ ಆಚಾರ್ಯರವರೆಗೆ ಅವ್ರೆಲ್ಲರೂ ನಾವು ಪರಮಾತ್ಮನ ಸ್ವರೂಪರಂತ ತಿಳ್ಕೊಬೇಕು. ಮನುಷ್ಯರನ್ನಾಗಿ ಬರುವುದಿಲ್ಲ ಅವ್ರಿಗೆ, ಪರಮಾತ್ಮನ ಅವತಾರಿಕರು. ಪ್ರವರ್ತಕ ಕರ್ಮಾಷ್ಟಕದಲ್ಲಿರುವ ಜಾಗೃತಾದಿ ಮೂರು ಅವಸ್ಥೆಗಳನ್ನು ಹೇಳುತ್ತೇನೆ ಅಂತ ತಿಳ್ಕೊಂಡು ಈ ಮೂರು ಅವಸ್ಥೆಗಳ ಸ್ವರೂಪವನ್ನು ಹೇಳ್ತಾರೆ. ಯಾಕ? ಈ ಸಂಸಾರದಲ್ಲಿ ನಿರೀಕ್ಷೆ ಹುಟ್ಟಬೇಕು. ಇಚ್ಛಾ ಹುಟ್ಟಿದ್ರ ಸಂಸಾರದಲ್ಲಿ ಬೀಳ್ತೀವಿ ನಾವು. ಮದುವೆ ಆಗು, ಮಕ್ಕಳ ಹಿಡಿ, ಹೊಲ ಹಿಡಿ, ಮನಿ ಹಿಡಿ, ಬ್ಯಾಲೆನ್ಸ್ ಮಾಡು, ರೊಕ್ಕದ ಬ್ಯಾಲೆನ್ಸ್ ಮಾಡು, ಇದ್ರಾಗ ಹೋಗ್ತದ. ಈಗ ನಾವ್ ಅದ ಮಾಡಾಕತ್ತೀವಿ ಬಿಡ್ರಿ. ಹೆಚ್ಚು ಕಮ್ಮಿ ನಾವು ಅದ ಒಂದ್ ಟೈಮ್ ಪಾಸ್ ಶೇಂಗಾ ಕಡ್ಲಿ 60 ಆದ್ಮ್ಯಾಗ ಈ ದಂಧೆ ಹಿಡಿದೀವಿ ನಾವು. ಟೈಮ್ ಪಾಸ್ಗೆ ಕೋವಿಡ್ ಆಗಿಂದ ಅದು ಯೂಟ್ಯೂಬ್ನಾಗ ಕ್ಲಾಸ್ ಹೇಳೋದು, ಓದಿ ಹೇಳೋದು ನಾವು ಕಲ್ತೇವಿ, ಕೇಳೋದು ನೀವು ಕಲ್ತೀರಿ. ಇಷ್ಟೇ, ಇನ್ನ ಬಿಟ್ಟೇ ಇಲ್ಲ ನಾವು. ಇನ್ನ ಎಡಗಡೆ ಪಕಡ್ಯಾಗ ಸಂಸಾರನ ಹಿಡ್ಕೊಂಡು ಕುಂತೇವಿ. ಇದ ಕೇಳಿ 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 ಒಂದ್ ದಿವ್ಸ ಬಿಡ್ತೈತಿ. ಅದಕ್ಕೆ ಕೇಳ್ರಿ ಅಂತಾರ. ಕೇಳೋದು ಅದಕ್ಕ ಬಿಡಸಾಕ್ರೆ ಕೇಳಸಾಕತ್ತಾರ ಅವ್ರು. ಇಚ್ಛಾ ಹೋಗಿ ಸಂಸಾರದಾಗ ಇಚ್ಛಾ ಹೋಗಿ ನಿರೀಕ್ಷೆ ಆಗ್ಬೇಕು ಅಂತ, ದೋಷ ದರ್ಶನ ಆಗ್ಬೇಕಲ್ಲ. ಮತ್ತೆ ಇದಕ್ಕೆ ನಾಚಿಗೆ ಯಾವ ಬರ್ಬೇಕು? ಇದು ಅಲ್ಲೇ ಹುಡುಕ್ತೈತಿ ಮನಸ್ಸು. ಆ ಹಂದಿ ಆ ಗಟರದಾಗ ನೀರ್ ಹೊಂಟಿರ್ತೈತಲ್ಲ, ಗಟರ ತುಂಬಾ ನೀರ್ ಹೊಂಟಿರ್ತೈತಿ, ಎಲ್ಲೋ ಒಂದು ಅಗಳ ಬರ್ತೈತಂತ ಬಾಯಿ ಹಿಡ್ಕೊಂಡು ಕುಂತಿರ್ತೈತ. ಯಾ ಹಂದಿ ಅದು ಗೊತ್ತಿಲ್ಲ. ಹಂಗ ಹೇಳಿ 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 ಅಜ್ಞಾನ ಕಳಿಬೇಕಾಗ್ಯದ. ಕೇಳಿ 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 ನಮಗ ಅಜ್ಞಾನ ಬಂದದ. ಕೇಳಿ ಕೇಳಿನ ಹೋಗ್ಬೇಕದು. ಬಳಿಕ ಅವಸ್ಥಾತ್ರಯದ ಸ್ವರೂಪವನ್ನು ಹೇಳುತ್ತಾರೆ. ಮೈತ್ರೇಯಿ, ಲೋಕತ್ರಯಾತ್ಮಕ ಜೀವಂಗೆ ಪಾತ್ರವೆನಿಸಿ ವಿಚಿತ್ರತೆಯಾಗಿ ಸೂತ್ರಿಸಿ ಸತ್ವಾದಿ ಗುಣಗಳ ರೂಪಿನಿನ್ ಅವಸ್ಥಾತ್ರಯಂ ಇವು ನಿಯಮದೇ ತೋರ್ಕು. ಮೈತ್ರೇಯಿ ಕೇಳು, ಲೋಕತ್ರಯಾತ್ಮಕ ಅಂದ್ರ ಅಂತಃಕರಣ, ಇಂದ್ರಿಯ ಮತ್ತು ವಿಷಯಗಳೆಂಬ ಈ 3 ಲೋಕಗಳು. ನೋಡ್ರಿ, ಹೊರಗ 3 ಲೋಕಗಳ, ಒಳಗ 3 ಲೋಕಗಳದ.
ಈಗ ಅಂತರಿಕ್ಕಿದ್ದಂತ ಲೋಕಗಳನ್ನ ಹೇಳ್ತಾರೆ. ಸ್ವರ್ಗ, ಮರ್ತ್ಯ, ಪಾತಾಳ ಹೊರಗೆ ಹೇಳ್ತೇವೆ, ಇಲ್ಲೇ 3 ಲೋಕಗಳ ಹೇಳ್ತಾರೆ. ಅಂತಃಕರಣ ಇದೇ ಸ್ವರ್ಗ ಲೋಕ, ಇಂದ್ರಿಯ ಇದೇ ಮರ್ತ್ಯ ಲೋಕ, ವಿಷಯಗಳು ಇದೇ ಪಾತಾಳ ಲೋಕ. ಅಂತಃಕರಣ, ಇಂದ್ರಿಯ, ವಿಷಯಗಳು ಎಂಬ ಈ 3 ಲೋಕಗಳು ಉಳ್ಳಂತಹ ಈ ಜೀವಾತ್ಮನಿಗೆ ಅವ ಪ್ರಯಾಣ ಮಾಡೋದು ಎಲ್ರಿ? ದಿನ ಹೋಗ್ತಾನವ. ಸ್ವರ್ಗಕ್ಕೂ ಹೋಗ್ತಾನ, ಪಾತಾಳಕ್ಕೂ ಹೋಗ್ತಾನ. ವಿಷಯಗಳಿಗೆ ಹೋದಂದ್ರ ಪಾತಾಳಕ್ಕೆ ಹೋಗಿರ್ತಾನ, ಇಂದ್ರಿಯಗಳಿಗೆ ಬಂದಂದ್ರೆ ಸ್ವರ್ಗ ಮರ್ತ್ಯಕ್ಕೆ ಬಂದ, ಅಂತಃಕರಣದಾಗ ಹೋದ್ನಪ್ಪ ಅಂತಂದ್ರ ಸ್ವರ್ಗಕ್ಕೆ ಹೋದ ಅಂತ ಅರ್ಥ. ನೋಡ್ರಿ ಹೆಂಗದ ಕಲ್ಪನಾ. ಸ್ವರ್ಗ, ಮರ್ತ್ಯ, ಪಾತಾಳಗ ಇವ ಅಂತಃಕರಣ, ಇಂದ್ರಿಯ, ವಿಷಯಗಳ ಎಂಬ ಶಾಸ್ತ್ರ ಹಂಗ ಚಲೋ ಆಗ್ತದ. ಇನ್ನು ಡೋಜ್ 4ನೇ ಅಧ್ಯಾಯ 3ನೇ ಅಧ್ಯಾಯ ಬಹಳ ಕಠಿಣ ಅದ, ಶಾಸ್ತ್ರನ ಅದ ಅಲ್ಲಿ. ಅಂತಃಕರಣ, ಇಂದ್ರಿಯ, ವಿಷಯಗಳೆಂಬ 3 ಲೋಕಗಳು ಉಳ್ಳಂತಹ ಈ ಜೀವಾತ್ಮನಿಗೆ ಯೋಗ್ಯಗಳೆನಿಸಿ, ಪಾತ್ರವೆನಿಸಿ, ವಿಚಿತ್ರತೆಯಾಗಿ ಒಂದಕ್ಕಿಂತ ಒಂದು ವಿಲಕ್ಷಣವಾಗಿ ಸತ್ವಾದಿ ಗುಣರೂಪಿಯಿಂದ ಸತ್ವ, ರಜಸ್ಸು, ತಮಸ್ಸುಗಳೆಂಬ 3 ಗುಣಗಳಿಂದ ಸೂತ್ರಿಸಿ ಪೋಣಿಸಲ್ಪಟ್ಟು, ಮಾಲಿ ಮಾಡ್ಬೇಕಾದ್ರೆ ಹೂವಿನ ದಾರ ಹೆಂಗ ಪೋಣಿಸ್ತಾರಲ್ಲ ಹಂಗ ಇವನು ಪೋಣಿಸ್ಯಾರ. ಸತ್ವಗುಣ, ರಜೋಗುಣ, ತಮಗುಣಗಳಿಂದ ಪೋಣಿಸಲ್ಪಟ್ಟು ಈ 3 ಅವಸ್ಥೆಗಳು ನಿಯಮದಿಂದ, ಕಟ್ಟಳೆಯಿಂದ ಹಂಗ ಮನುಷ್ಯ ಬಂದಂಗ ತೋರೋದಿಲ್ರಿ ಅವು. ಮನ್ಕೊಡ್ರಿ, ನಿದ್ದೆ ಬರ್ತೈತೆ ನೋಡ್ರಿ, ಬರಂಗಿಲ್ಲ. ನಿದ್ದೆ ಬಂದಾಗ ಎಚ್ಚರ ಕುಂಡಿರ್ತೇನೆ ನೋಡ್ರಿ, ನಿದ್ದೆ ಬಂದಾಗ ಆಗಂಗಿಲ್ಲ. ನಿದ್ದೆ ಯಾವ ಮಾಡ್ಯಾನ ಅನಿಸ್ತವ. ಅವು ಕಟ್ಟಳೆ ಅದ, ನಿಯಮದ, ಪ್ರಾರಬ್ಧದ ಅಧೀನ ಅದಾವು. ಸತ್ವ, ರಜಸ್ಸು, ತಮಗಳ ಇವು ಕಟ್ಟಳೆಗಳ ನಿಯಮದ, ಆ ನಿಯಮದಿಂದ ತೋರ್ತಾವು. ನಿಮ್ ಕೈಯಾಗಿಲ್ಲವು ಏನ್ರಿ? ತಾತ್ಪರ್ಯ: ಹೇ ಮೈತ್ರೇಯಿ ಕೇಳು, ಒಬ್ಬ ರಾಜನು ವಿಹಾರಾರ್ಥವಾಗಿ 3 ಅಂತಸ್ತಿನ ಮನೆಗಳನ್ನ ವಾಸ ಮಾಡಿಕೊಂಡು ಸುಖವಾಗಿ ಕಾಲಹರಣ ಮಾಡ್ತಿದ್ದ. ಆ ಅಂತಃಕರಣಾದಿಗಳೇ ಸ್ವರ್ಗಾದಿ ಲೋಕಗಳನ್ನು ಮಾಡಿಕೊಂಡಿದ್ದ. ಆ ಜೀವನಿಗೆ ಈ 3 ಅವಸ್ಥೆಗಳು ಇರ್ಲಿಕ್ಕೂ, ವಿಷಯ ಸುಖವನ್ನು ಭೋಗಿಸ್ಲಿಕ್ಕೂ ಯೋಗ್ಯಗಳಾಗಿರುತ್ತವೆ. ಮತ್ತು ಜಾಗೃತ, ಸ್ವಪ್ನ, ಸುಷುಪ್ತಿಗಳೆಂಬ ಈ 3 ಅವಸ್ಥೆಗಳು ಕ್ರಮವಾಗಿ ಸತ್ವ, ರಜಸ್ಸು, ತಮಸ್ಸುಗಳೆಂಬ 3 ಗುಣಗಳಿಂದ ಕೂಡಿಕೊಂಡಿರುತ್ತವೆ. ಮತ್ತು ಒಂದು ಅವಸ್ಥೆಯು ತೋರುವಾಗ ಇನ್ನೆರಡು ಅವಸ್ಥೆಗಳು ತೋರುವುದಿಲ್ಲ. ಆದ್ದರಿಂದ ಅವು ವಿಲಕ್ಷಣವಾಗಿವೆ, ಆದ್ದರಿಂದ ಆಶ್ಚರ್ಯವುಳ್ಳವುಗಳಾಗಿರುತ್ತವೆ. ಹೀಗಿದ್ದು ಇವು ನಿಯಮಪೂರ್ವಕವಾಗಿ ಜಾಗ್ರತ, ಸ್ವಪ್ನ, ಸುಷುಪ್ತಿ ಅವಸ್ಥೆಗಳು ತಿರುಗುತ್ತಲೇ ಇರುತ್ತವೆ. ತಿರುಗ್ತಾ ಇರ್ತಾವ. ಜಾಗ್ರತ ಆಗುತ್ತಲೇ ಸುಷುಪ್ತಿ, ಅದೊಂದು ಹೇಳ್ಯಾರ ಮೊನ್ನೆ, ನಿಮ್ಗೆ ಹೇಳಿನ. ಜಾಗ್ರತ ಆಗುತ್ತಲೇ ಸುಷುಪ್ತಿ ಹೋಗ್ತೇವಿ, ಆಮ್ಯಾಗ ಸ್ವಪ್ನಕ್ಕೆ ಹೋಗ್ತೀವಿ. ಸ್ವಪ್ನಕ್ಕೆ ಹೋದ್ಮ್ಯಾಗ ಡೈರೆಕ್ಟ್ ಮತ್ತೆ ಜಾಗ್ರತೆಗೆ ಬರಂಗಿಲ್ಲ, ಸುಷುಪ್ತಿಗೆ ಹೋಗೇ ಬರ್ತೇವಿ. ಯಾವ್ದೋ ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ಹೋಗ್ಬೇಕಾದ್ರೆ ನಡಕ ಸುಷುಪ್ತಿಗೆ ಹೋಗೇ ಬರ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ದೀನಿ. ಪಂಚದಶಿಯೊಳಗೂ ಬಂದದ. ಈಗ ಮನಿಯೊಳಗ 3 ಕೋಣೆ ಅದಾವಂತ ತಿಳ್ಕೊಡ್ರಿ. ಒಂದು ಪಡಸಾಲಿ, ಒಂದು ನಡುವಿನ ಕೋಣಿ, ಒಂದು ಅಡಿಗಿನ ಮನಿ. ಅಡಿಗೆ ಮನಿ, ಈ ಅಡಿಗೆ ಮನೆಗೆ ಹೋಗ್ಬೇಕಂದ್ರ ಪಡಸಾಲಿಯಿಂದ ಅಡಿಗೆ ಮನೆಗೆ ಹೋಗ್ಬೇಕಂದ್ರ ನಡುವಿನ ಕೋಣಿ ಮ್ಯಾಗ ಹಾಸ್ಯ ಹೋಗ್ಬೇಕು. ಆಮ್ಯಾಗ ಅಡಿಗೆ ಮನೆಯಿಂದ ಪಡಸಾಲಿಗೆ ಹೋಗ್ಬೇಕಂದ್ರ ನಡುವಿನ ಕೋಣಿ ಮ್ಯಾಗ ಹಾಸಿ ಹೋಗ್ಬೇಕು. ಹಂಗ ನಡುವಿರುವಂತಹದ್ದ ಈ ಸುಷುಪ್ತಿ ಅವಸ್ಥೆ ಅದ. ಆ ಮೊದಲನೇದು ವರಾಂಡ ಆಗ್ಲಿ, ಅಡಿಗೆ ಮನಿ ಆಗ್ಲಿ ಏನದಾವಲ್ಲ, ಇವು ಜಾಗೃತ ಅವಸ್ಥೆ ಮತ್ತು ಸ್ವಪ್ನಾವಸ್ಥೆ ಗದ್ದೆ ಇದ್ದಂಗದ. ಅಂದ್ರೆ ಸ್ವಪ್ನದಿಂದ ಜಾಗೃತಕ್ಕೆ ಹೋಗೋದಿಲ್ಲ, ಸ್ವಪ್ನದಿಂದ ಸುಷುಪ್ತಿ, ಸುಷುಪ್ತಿಯಿಂದ ಜಾಗೃತ, ಜಾಗೃತಿಯಿಂದ ಸ್ವಪ್ನಕ್ಕೆ ಹೋಗಂಗಿಲ್ಲ, ಜಾಗೃತಿಯಿಂದ ಸುಷುಪ್ತಿ, ಸುಷುಪ್ತಿಯಿಂದ ಸ್ವಪ್ನ. ಹೇಳಿದಲ್ಲ, ನೆನಪಿದೆಯಲ್ಲ, ಹಂಗ ಹೋಗ್ತದ. ಇವು ಅವಸ್ಥೆಗಳು, ಇವು ಕ್ರಮದಿಂದ ತಿರುಗ್ತಾ ಇದ್ದಾವ. ಈ 3 ಅವಸ್ಥೆಗಳು ತೋರಿ ಅಡಗಲು ತಾನು ಯಾರಿದ್ರಾಗ? ಏನು ವಿಶ್ವನೋ, ತೈಜಸನೋ, ಪ್ರಾಜ್ಞನೋ? ಯಾರೂ ಅಲ್ಲ. ಇವು ಅವಸ್ಥೆಗಳು ತೋರಿ ಅಡಗಲು ತಾನು ಮಾತ್ರ ತೋರಿ ಅಡಗನು ಅನ್ಬೇಕದು. ತೋರಿದಿಲ್ಲ, ಅಡಗುದಿಲ್ಲ ಇವ. ಏನಂದಾರ ಇಲ್ಲಿ? ತಾನು ಮಾತ್ರ ತೋರಿ ಅಡಗುವನೆಂದು ಜೀವನು ಅವಿವೇಕದಿಂದ ತಿಳಿದಾನ, ಭ್ರಾಂತಿಯಿಂದ ತಿಳಿದಾನ. ಅವ ತೋರೋದಿಲ್ಲ, ಅವ ಅಡಗೋದಿಲ್ಲ, ಅವ ಅಲ್ಲೇ ಅದ. ತೋರಕ ಅವ ಮಮ್ಮಿ ಇಲ್ಲ ಅಂದ್ರೆ ತೋರ್ತಾನ ಅನ್ಬೇಕ, ತೋರೋದು ಇಲ್ಲ, ಅವ ಅಡಗೋದು ಇಲ್ಲ. ಆದ್ರ ಭ್ರಾಂತಿ ಏನಾಗೈತಿ? ತೋರ್ತಾನ, ಅಡಗ್ತಾನ ಅನ್ನೋಂಗ ಜೀವನು ಅವಿವೇಕದಿಂದ ಕಲ್ಪಿಸಿ ತಿಳಿದು ಭ್ರಾಂತನಾಗಿ ಭವದುಃಖಕ್ಕೆ ಒಳಗಾಗುತ್ತಾನೆ ಎಂದು ಹೇಳುತ್ತಾರೆ. ಜಾಗರಣಾದಿಗಳ ಆಗು ಪೋಗಿನಳು ತಾನಾಗುವ ಹೋಗುವ ತೆರದಿಂದ
ಆಗಳಿಯಂತೂರೇ ಕಾಣ್ಬನು ಅವಿವೇಕದಿಂದ ತಾನು ಆಗದ ಹೋಗದ ಅಚಲಿತಾತ್ಮ. ಅಚಲಿತಾತ್ಮ ಆತ್ಮ ಹೆಂಗದಾನ? ಚಲಿಸುವುದಿಲ್ಲ, ಎಲ್ಲಿ ಹೋಗುದಿಲ್ಲ ಬರುದಿಲ್ಲ, ಅವ ಅಲ್ಲೇ ಅದಾನ. ಮೂರು ಅವಸ್ಥೆಗೊಳಗೂ ಅದಾನ ನೋಡ್ರಿ, ಹುಡುಕ್ರಿ ಅವನ್ನ, ಗುರ್ತಸ್ರಿ. ಏನದ ಹೆಂಗ್ ಹೇಳಿದ್ದೆ ನಾನು, ನೆನಪದ ನಿಮಗ? ಕಾಡಾಕಳು ಹೆಂಗದಪ್ಪ ಅಂದ್ರ ಊರ್ ಆಕಳಕ್ಕಿಂತ ಸ್ವಲ್ಪ ಎತ್ತರದ, ಈ ಕಾಡ್ನಾಗ ಹೋಗು ಸಿಗ್ತದ ಅಂತ ಹೇಳಿ ಕಳಿಸ್ತಾರ. ಯಾಕ ಹಂಗ ಹೇಳ್ತಾರ್ರಿ? ಅದು ಹಿಡಿದು ತೋರ್ಸಾಕ್ ಬರುದಿಲ್ಲ. ಇದು ಬ್ರಹ್ಮನನ್ನ ಹಿಡಿದು ತೋರ್ಸಾಕ್ ಬರುದಿಲ್ಲ, ನೀವೇ ನೋಡ್ಕೋಬೇಕು. ಆ ಲಕ್ಷಣಗಳನ್ನ ಹೇಳ್ಯಾರಲ್ಲ, ಆ ಲಕ್ಷಣಗಳನ್ನ ಹೇಳಿ ಎಲ್ಲಿ ಹೋಗ್ಬೇಕು? ಅಂತಃಕರಣದೊಳಗೆ ಹೋಗ್ಬೇಕು. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅನ್ನುವಂತ ಅರಣ್ಯದಲ್ಲಿ ದಾಟಿ ಹೋಗ್ಬೇಕು. ಅಲ್ಲೇ ಆ ಪರಮಾತ್ಮ ಸ್ವರೂಪ ಬಂದಾಗ ಆ ಲಕ್ಷಣಗಳನ್ನ ನೋಡಿ ನೀವೇ ತಿಳ್ಕೋಬೇಕು. ಅದಕ್ಕ ಆ ಸಾದೃಶ್ಯ ರೂಪ ಕಾಡಾಕಳಿನ ಉದಾಹರಣೆಯನ್ನ ಶಾಸ್ತ್ರದಲ್ಲಿ ಹೇಳ್ಯಾರ. ಅದಕ್ಕೆ ಯಾವ ಪ್ರಮಾಣ ಅಂತಾರ್ರಿ? ಅದಕ್ಕ ಉಪಮಾ ಪ್ರಮಾಣ. ಆ ಹೇಳಿದ ಲಕ್ಷಣಗಳ ಆ ವಸ್ತುವಿನ ಅದಾವೇನು ನೋಡ್ಕೋಬೇಕು. ಆ ನಿಮ್ಮ ಸ್ವರೂಪವನ್ನು ನೀವೇ ಗುರುತಿಸ್ಬೇಕು. ಎಲ್ಲ ಮೂರು ಶರೀರಗಳನ್ನ, ಮೂರು ಅವಸ್ಥೆಗಳನ್ನ ನೇತಿ ಗಳದ ಏನು ಉಳಿತದ ಅದು ಏನದ? ನಿಮ್ಮ ಬ್ರಹ್ಮದ, ನಿಮ್ಮ ಸ್ವರೂಪದ. ಹೇಳೇನದ 10-12 ಸಲ ಹೇಳಿದ್ವಿ. ಅದನ್ನ ತಿಳ್ಕೊಳ್ರಿ. ಅದು ಯಾವಾಗಲೂ ತೋರುವುದಿಲ್ಲ, ಅದು ಅಡಗುವುದೂ ಇಲ್ಲ. ಯಾವಾಗಲೂ ಅದ ತೋರಾಕ, ಅದು ತೋರಿಲ್ಲ ಅನ್ನಕ ಯಾವಾಗ್ಲೂ ಅದು ಅಡಗೋದಿಲ್ಲ. ಯಾಕಂದ್ರೆ ಯಾವಾಗ್ಲೂ ಅದು ತೋರದ ಅಡಗದ ಅಂತಾರ. ಅದಕ್ಕೆ ತೋರದ ಅಡಗದವಾದಂತ ನಿಮ್ಮ ಸ್ವರೂಪ ಅದು ವಿವೇಕದಿಂದ ತಿಳಿಬೇಕು. ಅವಿವೇಕದಿಂದ ಅದು ತೋರ್ತದ ಅಡಗುತ್ತದ ಅಂತ ನೀವ ಅದನ್ನ ಹೇಳ್ತಾರೆ. ಜೀವಾತ್ಮನು ನಿಜ ಸ್ವರೂಪದಿಂದ ದೇಶ ಕಾಲ ವಸ್ತು ಪರಿಚ್ಛೇದ ಶೂನ್ಯನಾಗಿರುವುದರಿಂದ. ಏನ್ ಹಿಂಗಂದ್ರಿ? ಕಠಿಣ ಬಂತ ನೋಡಿದ್ವಿ. ಅಂದ್ರ ಜೀವಾತ್ಮನು ನಿಜ ಸ್ವರೂಪದಿಂದ ಎಲ್ಲಾ ದೇಶ, ಎಲ್ಲಾ ಕಾಲ, ಎಲ್ಲ ವಸ್ತುಗಳಲ್ಲಿಯೂ ಅದಾನ. ದೇಶ ಕಾಲ ವಸ್ತು ಪರಿಚ್ಛೇದ ಶೂನ್ಯನಾಗಿರುವುದರಿಂದ ಪರಿಪೂರ್ಣ ಪರಮಾತ್ಮನೇ ಆಗಿದ್ದ. ಪರಮಾತ್ಮ ಹೆಂಗ ವ್ಯಾಪಕ ಅದಾನಲ್ಲ, ವ್ಯಾಪಕ ಆಕಾಶದಂತೆ ವ್ಯಾಪಕ ಅದಾನ ಪರಮಾತ್ಮ. ಜೀವ ಅವನು ವ್ಯಾಪಕ ಅದ. ಅವೇನು ಪರಿಚಯನೇ ಇಲ್ಲ. ನಿಮ್ಮ ಹೃದಯದಲ್ಲಿ ಮಾತ್ರ ಇಲ್ಲವ, ನಿಮ್ಮ ಶರೀರದೊಳಗೆ ಮಾತ್ರ ಇಲ್ಲ. ಶರೀರದೊಳಗೆ ಗುರುತಿಸ್ರಿ ಅಂತ ಹೇಳ್ತೀವಿ ನಾವು. ಅವ ಶರೀರದ ಒಳಗೂ ಅದಾನ, ಶರೀರದ ಹೊರಗೂ ಅದಾನ. ಆಕಳ ಮೈಯಾಗ ಹಾಲು ಎಲ್ಲದರಿ? ಕೆಚ್ಚಲ್ದಾಗ ಅಷ್ಟ ಅದನೋ? ಮೈಯಾಗೆಲ್ಲ ಐತೋ? ಎಲ್ಲಾ ಕಡೆ ಐತಿ, ಕೆಚ್ಚಲ್ದಾಗ ಪ್ರಕಟ ಆಗ್ತೈತಿ. ಹಂಗ ಪರಮಾತ್ಮ ಎಲ್ಲಾ ಕಡೆನೂ ಅದಾನ. ಪ್ರಕಟ ಆಗುದು ನಿಮ್ಮ ಅಂತಃಕರಣದ ಹೃದಯದಲ್ಲಿ ಪ್ರಕಟ ಆಗ್ತದೆ. ಶಾಸ್ತ್ರದ ಮೂಲಕ, ಗುರುವಿನ ಮೂಲಕ ಯಥಾರ್ಥವಾಗಿ ವಿಚಾರ ಮಾಡಿದಾಗ ಪ್ರಕಟ. ಅಲ್ಲಿ ಮಠ ದೇವ್ರ ಎಲ್ಲದಾನ ಯಾರಿಗ್ ಗೊತ್ತು? ಗುಡಿಗೆ ಹೋಗಿ ಕೈ ಮುಗಿದು ಹಣ್ಕಾಯಿ ಮಾಡ್ಸ್ಕೊಂಡ್ ಬರೋದು ಅಷ್ಟು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ನಮಗೆ. ಬಹಳ ಮಂದಿಗೆ ಅವ ಇಲ್ಲೇ ಅದ ಅನ್ನೋದು ಗೊತ್ತಿಲ್ಲ. ಪರಿಪೂರ್ಣನಾಗಿರುತ್ತಾನೆ. ಆದ್ದರಿಂದ ಇವನಿಗೆ ಹೋಗುವುದು ಬರುವುದು ಯಾವುದು ಇಲ್ಲ. ಪರಿಪೂರ್ಣ ಇದ್ದ ವಸ್ತು ಹೋಗುವುದಿಲ್ಲ, ಬರುವುದಿಲ್ಲ. ಯಾವ್ದು ಪರಿಚ್ಛಿನ್ನದ ಅದು ಹೋಗ್ತದ ಬರ್ತದ. ಈ ಶರೀರ ಪರಿಚ್ಛಿನ್ನದ, ಇದು ಹೋಗ್ತದ ಬರ್ತದ. ಮನಸ್ಸು ಪರಿಚ್ಛಿನ್ನದ, ಹೋಗ್ತದ ಬರ್ತದ. ಆದ್ರೆ ಆತ್ಮ ಪರಿಚ್ಛಿನ್ನ ಇಲ್ಲ, ಪರಿಪೂರ್ಣದಾನ. ಅವ ಎಲ್ಲಿ ಹೋಗುದಿಲ್ಲ, ಬರುವುದಿಲ್ಲ. ಇಷ್ಟ ತಿಳ್ಕೊಂಡ್ರೆ ಸಾಕು, ನಮ್ಮ ಮೋಕ್ಷ ಆಗ್ತದ್ರಿ. ಪೂರ್ಣದಾನ ತಿಳ್ಕೊಬೇಕಲ್ಲ. ಅದ ಹೆಂಗ್ರಿ? ನಾವು ಇಲ್ಲದೆ ಅನಸ್ತತಿ. ನಾವು ಈಗ ಉಡುಪಿಯಾಗ ಅದೇನಿ, ಹುಬ್ಬಳ್ಳಿ ಆಗಿಲ್ಲ ಅನಸ್ತತಿ. ಅನಿಸ್ತದ, ಭ್ರಮ ಅದು. ನೀನ್ ಎಲ್ಲ ಕಡೆ ಅದಿ ಅಂತ ಶಾಸ್ತ್ರ ಹೇಳ್ತದ. ಶಾಸ್ತ್ರ ಹೇಳಿದ ಮಾತಿನ ಮ್ಯಾಗ ವಿಶ್ವಾಸ ಬರ್ಬೇಕಲ್ಲ. ಏನ್ ಹಂಗ ಅದು ವಿಶ್ವಾಸ ಬರುದು. ಇಲ್ಲ ಇಷ್ಟೆಲ್ಲಾ ಹೇಳಿದ್ರು ಕೂಡ ನಮಗೆ ತಿಳಿಯುವಂತದ್ ಮಾತು ಶಾಸ್ತ್ರ ಹೇಳಿದ್ರೆ ನಾವು ನಂಬ್ತೇವಿ. ಮತ್ ನಮ್ಗೆ ತಿಳಿಲಾರ್ದ ಶಾಸ್ತ್ರ ಹೇಳ್ತಂದ್ರೆ ನಾವು ಶಾಸ್ತ್ರ ಮಾತು ಕೈ ಬಿಟ್ಟು ಮುಂದೆ ಹೋಗ್ತೀವಿ. ನಾವು ಇಂಥ ಪಂಡಿತರದೇವಿ. ನಮಗ ಅನಿಸಿದ್ದಕ್ಕಿಂತ ವಿಚಿತ್ರ ಬೇರೆ ಮಾತು ಶಾಸ್ತ್ರ ಹೇಳ್ತಂದ್ರೆ, ಶಾಸ್ತ್ರ ಹೇಳಿದ ಕರೆ ನಾವು ತಿಳ್ಕೊಂಡಿದ್ದು ಭ್ರಮ ಅಂತ ಬಿಡಾಕ್ ಮನಸ್ಸು ಮಾಡೋದಿಲ್ಲ ನಾವು. ಹಿಂಗದ ನಮ್ದು ಸಾಧನೆ ಅಟ್ರ ಮಟ್ಟಿಗೆ ಐತಿ ಅಂತ. 6ಕ್ಕೆ ಏರಿಲ್ಲ, 3ಕ್ಕೆ ಇಳಿದಿಲ್ಲ. ಪ್ರಮಾಣ ಅಂದ್ರೆ ಹಿಂಗದ. ಪ್ರಮಾಣದ ಬಗ್ಗೆ ಮೈ ತುಂಬಿದಂಗ ಆಗ್ತದ. ಅಷ್ಟು ಹೇಳ್ಬಿಟ್ರ ನಮ್ ಗುರುಗಳು ನಮಗ್. ಪ್ರಮಾಣ ಬಿಟ್ಟು ಏನೂ ಇಲ್ಲ ಅಂತ. ವೇದವೇ ಪ್ರಮಾಣ ಅಖಿಳರ್ಗೆ. ಆದ್ದರಿಂದ
ಈ ಪರಮಾತ್ಮ ಸ್ವರೂಪನಾದಂತ ಜೀವನಿಗೆ ಇವಾಗ ಬರುವುದು ಹೋಗುವುದು ಯಾವುದೂ ಇಲ್ಲ. ಮತ್ತ ಸ್ವರ್ಗಕ್ಕೆ ಹೋಗ್ತಾರ, ವೈಕುಂಠಕ್ಕೆ ಹೋಗ್ತಾರ, ಕೈಲಾಸವಾಸಿ ಆದರು ಅಂತಾರಲ್ರಿ. ಭ್ರಮ ಇದ್ದವ್ರು ಅಂತಾರ. ನಮ್ಮ ವೇದಾಂತಿಗಳಲ್ಲಿ ಆ ಮಾತಿಲ್ಲವು. ಮತವಾದಿಗಳು, ಶೈವರು, ವೈಷ್ಣವರು ಹೇಳುವಂತ ಮತವಾದಿಗಳು ಇವತ್ತ ಲೌಕಿಕದಾಗ ಅವ್ರದೇ ಮಾತು ನಡೀತಾ ಇದೆ. ವೇದಾಂತ ಇನ್ನ ಆಚರಣೆ ಬಂದಿಲ್ಲ. ಇದು ಬಹಳಷ್ಟು ಬರೀ ಹೇಳಾಕ ಕೇಳಾಕ ಉಳ್ಕೊಂಡೈತ್ರಿ. ಇನ್ನೂ ಆಚರಣೆ ಬಂದೇ ಇಲ್ಲ ಇದು. ಎಲ್ಲೋ ಕೆಲವೊಂದ್ ಮಂದಿ ತಿಳ್ಕೊಂಡು ಎಷ್ಟು ಮಂದಿ ಅಭ್ಯಾಸ ಮಾಡ್ತಾರ, ಒಂದು ಲಕ್ಷ ಗಟ್ಲೆ ಅಭ್ಯಾಸ ಮಾಡಿರ ಒಂದಿಷ್ಟು ಮಂದಿ ತಿಳ್ಕೊತಾರ. ಬಟ್ ಮೈ ಎಣಿಸುವಷ್ಟು ಮಂದಿ ತಿಳಿತದ. ಅದ್ರಾಗ ಆಚರಣೆ ಎಲ್ಲಿರ್ತೈತೆ ಏನೋ ಶೂನ್ಯ. ಇಷ್ಟು ಬಹಳ ದುರ್ಲಭವಾದಂತ ವಿದ್ಯೆ ಇದು. ಹೇಳಿದ್ರೆ ತಿಳಿಯಂಗಿಲ್ಲ, ಆಮ್ಯಾಗ ತಿಳಿದವರು ಅದನ್ನ ಪಾಲಿಸೋದಿಲ್ಲ. ಹೇಳಾಕ್ ಬಂದಿರ್ತವ, ಪಾಲನೆ ಇದ್ದಂಗಿಲ್ಲ. ಮತ್ತ ಅದೆಂತ ವಿದ್ಯೆ ರೀ? ಹೇಳ್ಬೇಕು, ಅದನ್ನ ಪಾಲನೆ ಮಾಡ್ಬೇಕು ಅಂದ್ರ ಅದಕ್ಕೆ ಮೆಜಾರಿಟಿ ಇಲ್ಲ. ಮೆಜಾರಿಟಿ ಎಲ್ಲಿ ಅದ ರೀ? ಪ್ರಜಾಪ್ರಭುತ್ವ 4 ಮಂದಿ ವೋಟ್ ಎಲ್ಲಿ ಹೆಚ್ಚಿಗೆ ಆಗ್ತಾರ ಅಲ್ಲಿ ನಡೆದದ. ಇದಕ್ ವೋಟ್ ಹಾಕೋರು ಬಹಳ ಕಮ್ಮಿ. ಆದ್ರಿಂದ ಇದೇನಾಗೈತೆ ಅಂದ್ರ ಐತೋ ಇಲ್ಲೋ ಅನ್ನೋಂಗ ಸೊರಗಿ ಎಲ್ಲೋ ಒಂದು ಪರಂಪರೆ ಒಳಗ್ ಮಾತ್ರ ಈ ವಿದ್ಯೆ ಅದ. ಇವತ್ ಯಾರು ಕೇಳ್ತಾರ್ರಿ ಈ ವಿದ್ಯೆ? ಯಾರು ಕೇಳಂಗಿಲ್ಲ. ಏನೋ ಒಂದ್ 4 ಮಂದಿ ಆಸಕ್ತಿ ಇದ್ದಂತ ಪುಣ್ಯವಂತರು ಹಿಂದಿನ ಜನ್ಮದಾಗ ಸಾಧನೆ ಮಾಡಿರ್ತೀವಿ, ಅದು ಎಲ್ಲಿದೀವಪ್ಪ ನೀ ಹೇಳು ಅಂತ ಪ್ರಾರ್ಥನೆ ಮಾಡಿರ್ತೇವಂತ. ಅದಕ್ಕೆ ಅಂತವ್ರಿಗೆ ಕೂಡಿಸ್ತಾನವ ದೇವ್ರು, ಈಶ್ವರ. ಆ ಹೇಳೋರ್ನ, ಕೂಡೋರ್ನ, ಕೇಳೋರ್ನ ಕೂಡಿಸ್ತಾನ. ನನಗೆ ಹೇಳಕ್ ಹಚ್ಚಾನ, ನಿಮಗ ಕೇಳಕ್ ಹಚ್ಚಾನ. ಯಾಕಂದ್ರ ನಾನು ಹೇಳ್ಬೇಕು ಅಂತ ನಾ ಆಸೆ ಮಾಡಿರ್ತೇನೆ, ನೀವು ಕೇಳ್ಬೇಕು ಅಂತ ನೀವು ಆಸೆ ಮಾಡಿರ್ತೀರಿ. ಅದು ಫಲ ಕೊಡಕ್ ಈಗ ನಮ್ಗೆ ಕಾರ್ಯ ಪರಮಾತ್ಮ ಈಶ್ವರ ಅದನ್ನ ಜೋಡ್ಸ್ಯಾನ. ಇಷ್ಟೇ. ಇದೇನು ಮೆಜಾರಿಟಿ ಇಲ್ರಿ. ಇದು ಓಟ್ ಹಾಕಿದ್ರೆ ಬಾಳ ಮಂದಿ ಬರ್ತಾರೆ. ವೇದಾಂತಕ್ಕೆ ಎಷ್ಟು ಮಂದಿ ಬರ್ತಾರೆ? ಬರಂಗಿಲ್ಲ. ಎಲ್ಲರೂ ಅಲ್ಲೇ ಅದಾರ, ಮಜಾ ಮೋಜ್ ಮಸ್ತಿ ಒಳಗ ಅದಾರ ಏನ್ರಿ. ಎಲ್ಲಿ ಮೋಜ್ ಐತಿ, ಎಲ್ಲಿ ಮಸ್ತಿ ಐತಿ, ಅಲ್ಲಿ ಮಂದಿ ಬಾಳ ಅದಾರ. ಇವನಿಗೆ ಹೋಗುವುದು ಬರುವುದು ಯಾವುದೂ ಇಲ್ಲ. ಹೀಗಿರುವ ತನ್ನ ನಿಜವನ್ನು ತಾನು ತಿಳಿಯಲಾರದೆ ಜಾಗ್ರದಾದ ಅವಸ್ಥೆಗಳು ಬಂದರೆ ತಾನೇ ಬಂದನೆಂದು, ಅವುಗಳು ಹೋದರೆ ತಾನೇ ಹೋದನೆಂದು ಭ್ರಾಂತಿಯಿಂದ ತಿಳಿದುಕೊಳ್ಳುತ್ತಾನೆ. ಅವಸ್ಥೆಗಳು ಬಂದಾಗ ತಾ ಬಂದ ಅಂತ ತಿಳ್ಕೊತ. ಜಾಗೃತದಲ್ಲಿ ಅದೇನಿ ಅಂತಾನ, ಸ್ವಪ್ನದಲ್ಲಿ ಅದೇನಿ ಅಂತಾನ, ಸುಷುಪ್ತಿಯಲ್ಲಿ ಇಲ್ಲ ಇದ್ದಿದ್ದೇ ಇಲ್ಲ ಅಂತಾನ. ಮತ್ತ ಅದಕ್ಕೆ ಹೇಳೋರು ಅದಾರ, ಸುಷುಪ್ತಿ ಒಳಗ್ ನೀ ಅದೇನಪ್ಪಾ? ಅದೇನ್ರಿ ಶಾಸ್ತ್ರ ಹೇಳ್ತದ. ಹಂಗಾರ ನಿಮ್ ಮನೆ ಕಳ್ಳ ಬಂದಿದ್ ಯಾಕೆ ಗೊತ್ತಾಗ್ಲಿಲ್ಲಪ್ಪ? ನೀ ಮರ್ಕೊಂಡಿದ್ದಿಲ್ಲ ಮನ್ಯಾಗ, ಮತ್ತೆ ಯಾಕೆ ಗೊತ್ತಾಗ್ಲಿಲ್ಲ? ಕೇಳ್ತಾರ. ದೇವ್ರ ಗುಡಿಯಾಗ ನಮ್ಮ ಮೂರ್ತಿ ಕಳು ಮಾಡಿದ್ರಲ್ಲ, ಕಳ್ರು ಬಂದ್ ರಾತ್ರಿ ಮತ್ ದೇವ್ರ ಗಲ್ಲೆ ಹೊಡೆದ್ರಲ್ಲೋ, ಗಲ್ಲೆನ ರೊಕ್ಕ ಒಯ್ದ್ರ ದೇವ್ರಿಗೆ ಯಾಕೆ ಗೊತ್ತಾಗ್ಲಿಲ್ಲಪ್ಪ? ಕೇಳ್ತಾರ ನೀವು. ದೇವ್ರು ಸರ್ವಾಂತರ್ಯಾಮಿ, ಎಲ್ಲವನ್ನು ಬಲ್ಲವ, ಸರ್ವಜ್ಞ ಅಂತೀರಿ. ಕಳ್ಳ ಬಂದಿದ್ ಯಾಕೆ ಗೊತ್ತಾಗ್ಲಿಲ್ಲ ದೇವ್ರಿಗೆ ಅಂತಾರ. ಅವಾಗ ಏನ್ ಹೇಳ್ತೀರಿ? ಹಿಂಗದ ನೋಡ್ರಿ. ಜಗರದಾದಿ ಅವಸ್ಥೆಗಳು ಬಂದರೆ ತಾನೇ ಬಂದನೆಂದು, ಅವುಗಳು ಹೋದರೆ ತಾನು ಹೋದನೆಂದು ಭ್ರಾಂತಿಯಿಂದ ತಿಳಿದುಕೊಂಡಿರುತ್ತಾರೆ. ಅವ್ರ ಪ್ರಶ್ನೆ ಎಲ್ಲ ಭ್ರಾಂತಿ ಒಳಗದಾವ. ಮೊದಲ ಭ್ರಾಂತಿ ಕಳ್ಕೋ, ಆಮ್ಯಾಗ ಕೇಳೋ ಪ್ರಶ್ನೆ ಅನ್ಬೇಕು ಅವ್ರಿಗೆ. ಮೊದಲು ಭ್ರಾಂತಿ ಕಳ್ಕೋಪ. ಆ ಭ್ರಾಂತಿಯಿಂದ ನಮಗೇನಾಗೈತಿ? ಇಲ್ಲದ್ದು ಐತ್ ಅನ್ಸೈತಿ, ಇಲ್ಲದನ್ನ 5 ಅನ್ಸೈತಿ, ಇದ್ದದನ್ನ ಇಲ್ಲ ಅನ್ಸೈತಿ. ಇದ್ದ ಬ್ರಹ್ಮವನ್ನು ಉಂಟೆ ಇಲ್ಲ ಅನ್ಸೈತಿ, ಇಲ್ಲದ ಜಗತ್ತನ್ನ ಉಂಟ ಅನ್ಸೈತಿ. ಅದಕ್ಕೆ ಮೊದಲ ಭ್ರಾಂತಿಯನ್ನು ಕಳ್ಕೋ, ಆಮ್ಯಾಗ ನೋಡೋಣ ನಿಮ್ ಪ್ರಶ್ನೆ ಇದ್ರು ಅನ್ಬೇಕು ಅವ್ರಿಗೆ. ಭ್ರಾಂತಿಯಿಂದ ತಿಳಿದುಕೊಂಡಿರುತ್ತಾನೆ, ಇದರಿಂದ ಬಂಧವು ಪ್ರಾಪ್ತವಾಗಿರುತ್ತದೆ. ಅಲ್ಲಿ ನಮಗ್ ಬಂಧ ಪ್ರಾಪ್ತಿ ಆಗೈತೆ ಅನ್ನೋದ್ರಾಗ ಗೊತ್ತೈತೇನ್ರಿ? ನಮಗ ಹೆಡಮುರ್ಗಿ ಕಟ್ಟಿ ಜೇಲ್ನ ಒಗದಾರ ಅನ್ನೋದು ಗೊತ್ತೈತೇನು? ಇಲ್ಲ, ಗೊತ್ತೇ ಇಲ್ಲ. ಅಧ್ಯಾತ್ಮ ವಜ್ಜಾಗೈತಿ, ಸಂಸಾರ ವಜ್ಜಿದ್ದ ಸಂಸಾರ ಹಗರಾಗೈತಿ ನೋಡ್ರಿ. ಹೆಂಗೈತಿ ನಮ್ದು ಜೀವನ. ಬಂದ್ ಆಗಿದ್ದ ಗೊತ್ತಾಗಿಲ್ಲ. ಬಂದ್ ಆಗಿದ್ದ ಗೊತ್ತಾದ್ರೆ ಬಿಡಿಸ್ಕೊಳಕ್ ಪ್ರಯತ್ನ ಮಾಡ್ತಿದ್ರು ಏನೋ ಗೊತ್ತಿಲ್ಲ. ಬಂದ್ ಆಗಿದ್ದ ಗೊತ್ತೇ ಇಲ್ಲ. ಅದು ಬಂಧನನ ಅದರಲ್ಲಿ ಸುಖ ಪಡ್ಕಾಗತ್ತೀವಿ ನಾವು. ಈ ಅವಸ್ಥೆಗಳು ನನ್ನಿಂದ ತಿಳಿಸಿಕೊಳ್ಳುವುದರಿಂದ ಇವು ದೃಶ್ಯಗಳಾಗಿವೆ, ನಾನು ದೃಕ್ಕಾಗಿದ್ದೇನೆ ಅದರ ತಿಳಿದಿತ್ತಿಲ್ಲೋ. ದೃಶ್ಯಕ್ಕಿಂತ ದೃಕ್ ಭಿನ್ನವಾಗಿದೆ. ಅರಿಯುವವನು ಅರಿಯಲ್ಪಡುವ ವಸ್ತುವಿಗಿಂತ ಬೇರೆ ಇದ್ದಾನೆ. ತರ್ಕ ಬುದ್ಧಿ ಇದ್ರೆ ತಿಳಿತದ, ತರ್ಕ ಬುದ್ಧಿ ಇಲ್ಲ ಇದು ತಿಳಿಯುದಿಲ್ಲ. ಏನು ಮಾಡಕ್ ಬರಂಗಿಲ್ಲ. ತರ್ಕ ಬುದ್ಧಿ ಇದ್ದವ್ರೆ ಸ್ವಲ್ಪ ವಿದ್ಯೆ ಇದು ಹರಿತದ, ಇಲ್ಲ ಅಂತ ಅನ್ನಂಗಿಲ್ಲ. ತರ್ಕ ಬುದ್ಧಿ ಬೇಕು, ಸಾತ್ವಿಕ ಬುದ್ಧಿ ಇರಬೇಕು, ಶಾಸ್ತ್ರದಲ್ಲಿ ಪ್ರಮಾಣ ಬುದ್ಧಿ ಇರಬೇಕು, ಗುರುವಿನಲ್ಲಿ ಶ್ರದ್ಧಾ ಇರಬೇಕು, ಅನೇಕ ಜನ್ಮದಲ್ಲಿ ಹಪಾಪಿ ಇರಬೇಕು, ಕೇಳ್ಬೇಕಿದನ್ನ ಅನ್ನುವಂಥದ್ದು.
ಅಂತವ್ರ ಅಧಿಕಾರಿ ಆಗ್ತಾರ. ವಿವೇಕ, ವೈರಾಗ್ಯ, ಶಮಾಧಿ, ಷಡ್ಗುಣ ಸಂಪತ್ತಿ, ಮುಮುಕ್ಷತ್ವ ಹಂಗ ಬರ್ತಾವೇನ್ರಿ? ಏನ್ ಪೇಟ್ಯಾಕ್ ಕೊಟ್ರು ಖರೀದಿ ಮಾಡಕ್ ಬರ್ತದೇನ್? ರೊಕ್ಕ ಕೊಟ್ಟು ಖರೀದಿ ಮಾಡಕ್ ಸಾಮಾನ್ ಖರೀದಿ ಮಾಡ್ಬೋದು, ಬಂಗ್ಲೆ ಖರೀದಿ ಮಾಡ್ಬೋದು, ಲಕ್ಸುರಿ ಐಟಮ್ಸ್ ಖರೀದಿ ಮಾಡ್ಬೋದು, ಟಿವಿ ಟೇಪ್ ರೆಕಾರ್ಡರ್ ಖರೀದಿ ಮಾಡ್ಬೋದು. ವಿವೇಕ ವೈರಾಗ್ಯ ಎಲ್ಲಿ ಖರೀದಿ ಮಾಡ್ತೀರಿ? ಕಷ್ಟ ಪಡ್ಬೇಕಾಗ್ತದೆ. ಈ ಅವಸ್ಥೆಗಳು ನನ್ನಿಂದ ತಿಳಿಸಿಕೊಳ್ಳುವುದರಿಂದ ಇವು ದೃಶ್ಯ ಆಗಿವೆ. ನಾನು ಇವುಗಳನ್ನ ತಿಳಿಯೋಣದ್ರಿಂದ ನಾನು ದೃಕ್ಕಾಗಿರುತ್ತೇನೆ. ನೋಡ್ರಿ, ವಿಷಯಗಳು ಬೇರೆ ಅದಾವ, ವಿಷಯೀ ಬೇರೆ ಅದ. ವಿಷಯ ಭೇದ ಐತಿ, ದೃಶ್ಯ ಭೇದ ಅದ. ಗೊತ್ತಾಗೈತೆ ನಮಗ್? ಇಲ್ಲ. ಶಾಸ್ತ್ರಕ್ಕೆ ಬರೋದ್ ನಮ್ಗೆ ಗೊತ್ತೇ ಇಲ್ಲ ನಮಗ್. ಆತ್ಮ ಬೇರೆ ಐತಿಪ್ಪ, ಶರೀರ ಬೇರೆ ಐತಿ ಅಂತ ಗೊತ್ತೈತೆ ನಮಗ? ಇಲ್ಲ. ನಾಂದ್ರೆ ಯಾರು? ಶರೀರ. ಶರೀರ ಆರಾಮಿದ್ರ ನಾ ಆರಾಮ್, ಶರೀರ ಏನ್ ಆತಂದ್ರ ನಾ ಆರಾಮಿಲ್ರಿ ಅಂತ. ಆದ್ದರಿಂದ ಅವಸ್ಥಾತ್ರಯ ಸಾಕ್ಷಿ ಚಿನ್ಮಾತ್ರ. ಚಿನ್ಮಾತ್ರ ಅಂದ್ರೆ ಚೇತನ, ಅರಿವು ರೂಪ ನಾನೆಂದು ತಿಳಿದರೆ ಮುಕ್ತನಾಗುತ್ತಾನೆಂದು ಭಾವ. ನೋಡ್ರಿ, ನಿಜಗೊಂಡ್ರು ಅಲ್ಲೇ ಪ್ರಶ್ನೆ, ಅಲ್ಲೇ ಉತ್ತರ. ವಿಚಾರ ಸಾಗರದಾಗ ಎಲ್ಲಿಯೋ ಪ್ರಶ್ನೆ, ಎಲ್ಲೇ ಉತ್ತರ. 1ನೇ ತರಂಗದಾಗ ಪ್ರಶ್ನೆ ಇರ್ತೈತಿ, 6ನೇ ತರಂಗದಾಗ ಉತ್ತರ ಇರ್ತದೆ. ಇಲ್ಲಿ ಹಂಗಲ್ಲ, ಇಲ್ಲೇ ಪ್ರಶ್ನೆ, ಇಲ್ಲೇ ಉತ್ತರ. ಅವಸ್ಥಾತ್ರಯ ಸಾಕ್ಷಿ ಚಿನ್ಮಾತ್ರ ರೂಪವೇ ತಾನೆಂದು ತಿಳಿದರೆ ಮುಕ್ತನಾಗುತ್ತಾನೆಂದು ಭಾವವು. ಬಳಿಕ ಬೇರೊಂದು ರೀತಿಯಿಂದ ತ್ಯಾಗ ಮಾಡ್ಲಿಕ್ಕೆ ಈ ಅವಸ್ಥೆಗಳು ಅಶಕ್ಯಗಳಾಗಿರುತ್ತವೆ ಎಂದು ಹೇಳುತ್ತಾರೆ. ಜ್ಞಾನದಿಂದ ಮಾತ್ರ ತ್ಯಾಗ ಮಾಡ್ಲಿಕ್ಕೆ ಸಾಧ್ಯದ ಹೊರತು ಬೇರೆ ರೀತಿಯಿಂದ ನಾನು ಬಡಗಿ ತಗೊಂಡು ಬಡಿತೀನಿ, ಇವನ್ನ ಸಾಯಿಸ್ತೇನೆ ಅನ್ನಕ್ ಬರಂಗಿಲ್ಲ, ವಿಷ ಹಾಕ್ತೇನೆ ಅನ್ನಕ್ ಬರಂಗಿಲ್ಲ. ಬೇರೊಂದು ರೀತಿಯಿಂದ ಇವನ ಅವಸ್ಥಾತ್ರಯಗಳನ್ನ ತ್ಯಾಗ ಮಾಡ್ತೀನಿ ಅಂದ್ರೆ ಜಾಗರಣದ ಆದಿಗಳು ಆ ಸತ್ವ ಮುಖ್ಯವಾದ ಆ ಗುಣಮಯ ಬುದ್ಧಿ ಭ್ರಮೆಯಿಂದೇ ನೀಗಿರಲ್ ಅರಿದೆಂದೆನಿಸಿ ತೋರ್ಪವು. ಅವನ ಅನುರಾಗದಿಂದ ಅರಿಯೇ ಪೇಳುವೆನು ಕೇಳು. ಆ ಸತ್ವ ಮುಖ್ಯವಾದ ಸತ್ವ ಗುಣಗಳೇ ಮೊದಲಾದ ಗುಣಮಯ ಬುದ್ಧಿ ಭ್ರಮೆಯಿಂದ, ಗುಣ ವಿಕಾರಮಾತ್ಮಕ ಭ್ರಮ ಬುದ್ಧಿಯಿಂದ ತೋರುವ ಜಾಗರಣ ಸ್ವಪ್ನಾದಿ ಅವಸ್ಥೆಗಳು ನೀಗಿರಲು ತ್ಯಾಗವನ್ನು ಮಾಡಿರಲು ಅರಿದೆಂದೆನಿಸಿ ಆಶ್ಚರ್ಯಗಳೆಂದು ಹೇಳಿಸಿಕೊಂಡು ತೋರ್ಪುವವು. ಅವುಗಳನ್ನು ತಿಳಿಯುವುದಕ್ಕಾಗಿ ಅನುರಾಗದಿಂದ ಹೇಳುತ್ತೇನೆ ಕೇಳು. ಆ ಸತ್ವಾದಿ ಗುಣಗಳ, ಸತ್ವ ರಜಸ್ಸು ತಮಸ್ಸು ಗುಣಗಳಿಂದ, ಅವುಗಳ ವಿಕಾರದಿಂದ ತೋರುವ ಜಾಗೃತ ಸ್ವಪ್ನ ಸುಷುಪ್ತಿ ಈ ಅವಸ್ಥೆಗಳು ಈ ತ್ಯಾಗ ಮಾಡ್ಲಿಕ್ಕೆ ಅಶಕ್ಯ ಆಗ್ಯಾವ. ತ್ಯಾಗ ಮಾಡಿ ಸುಖದಿಂದ ಇರ್ಬೋದಾಗಿತ್ತಲ್ಲ, ಅಶಕ್ಯ ಅದ. ಅವುಗಳ ಇಟ್ಕೊಂಡನ ನಾವು ಏನೋ ಮಾಡ್ಬೇಕು, ಸಾಧನೆ ಆಗೈತಿ. ಅವಸ್ಥೆಗಳು ಬೇಕಾಗ್ತಾವ, ಅವಸ್ಥೆಗಳನ್ನ ತ್ಯಾಗ ಮಾಡಕ್ ಬರುವುದಿಲ್ಲ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ. ಬಂಧಕ್ಕೂ ಕಾರಣ ಮನಸ್ಸು ಅದ, ಮೋಕ್ಷಕ್ಕೂ ಕಾರಣ ಮೋಕ್ಷ ಅದ. ಆ ಮೋಕ್ಷವನ್ನ ಬಿಟ್ಟು ಬೇರೆ ಸಾಧನೆ ಇಲ್ಲ. ಬೇರೆ ಇತ್ತಂದ್ರೆ ಮನಸ್ಸು ತ್ಯಾಗ ಮಾಡಿ ಅದನ್ನ ತಗೊಂಡು ಆ ಸಾಧನೆಯನ್ನ ಇನ್ನೊಂದು ಯಾವ್ದಾದ ಅದನ್ನ ತಗೊಂಡು ಸಾಧನೆ ಮಾಡಿ ಮೋಕ್ಷವನ್ನು ಹೊಂದಬಹುದಾಗಿತ್ತು. ಬಂಧನಕ್ಕೂ ಕಾರಣ ಮೋಕ್ಷನೇ ಆಗ್ಯದ, ಬಂಧಕ್ಕೂ ಮನಸ್ಸೇ ಕಾರಣ ಆಗ್ಯದ, ಮೋಕ್ಷಕ್ಕೂ ಮನಸ್ಸೇ ಕಾರಣ ಆಗ್ಯದ. ಆದ್ದರಿಂದ ಈ ಅವಸ್ಥೆಗಳು, ಜಾಗೃತಾದಿ 3 ಅವಸ್ಥೆಗಳ ತ್ಯಾಗ ಮಾಡ್ಲಿಕ್ಕೆ ಆಗಂಗಿಲ್ಲ. ಇವುಗಳನ್ನ ಇಟ್ಕೊಂಡ ನಾವು ಮೋಕ್ಷವನ್ನು ಹೊಂದಬೇಕಾಗಿದೆ, ಅನಿವಾರ್ಯ ಪರಿಸ್ಥಿತಿ. ಆದ್ದರಿಂದ ಆ ಅವಸ್ಥೆಗಳನ್ನು ನೀನು ತಿಳಿಯುವಂತೆ ಹೇಳುತ್ತೇನೆ ಕೇಳು. ತ್ಯಾಗ ಮಾಡಕ್ ಬರ್ತಿತ್ತಂದ್ರೆ ತ್ಯಾಗ ಮಾಡಿ ಬಾರವಾ ಅಂತಿದ್ದೇನ. ವೈರಾಗ್ಯಕ್ಕ ನಿನಗ ವಿಷಯದಲ್ಲಿ ದೋಷ ದರ್ಶನ ಮಾಡಿಸಿದ್ರೆ ವೈರಾಗ್ಯ ಬರ್ಬಹುದು. ಅವಸ್ಥಾತ್ರಯಕ್ಕೆ ಏನ್ ಮಾಡವ ನೀನು? ಅಲ್ಲಿ ವೈರಾಗ್ಯ ಬೋಧನೆ ಮಾಡಿದ್ರೆ ಬಿಟ್ಟು ಬರ್ಬಹುದೇನೋ. ಆದ್ರೆ ಇಲ್ಲಿ ಈಗ ಎಲ್ಲಾ ಬಿಟ್ಟು ಬಂದಿರ್ತಾನ, ಅವಸ್ಥೆಗಳನ್ನ ಬಿಟ್ಟು ಬರಕ್ ಆಕತ್ತೇನ? ಇಲ್ಲ, ಆಗೋದಿಲ್ಲ. ಸಂಸಾರದಾಗಿದ್ದಾಗ ಅಷ್ಟ ಅವಸ್ಥೆಗಳ ಪ್ರಾಪ್ತಿ ಆಕಾವ, ಸನ್ಯಾಸಾಶ್ರಮದಾಗ ಅವಸ್ಥೆಗಳು ಇಲ್ಲ ಅಂತೀರೇನು? ಇಲ್ಲ, ಎಲ್ಲರಿಗೂ ಅವಸ್ಥೆಗಳದಾವ. ಅದಕ್ಕೆ ತ್ಯಾಗ ಮಾಡ್ಲಿಕ್ಕೆ ಯಾರಿಗೂ ಅವಶ್ಯ ಇಲ್ಲ. ಅವನು ಇಟ್ಕೊಂಡ ನಮ್ಗೆ ಹೊರೆ ಇಟ್ಕೊಂಡ ನಾವು ಸಾಗಬೇಕಾಗ್ಯದ. ನೈಮಿತ್ತಿಕಗಳಾದ ಜ್ಞಾನಾದಿಗಳಿಂದಲೂ ಕೂಡ ಈ ಅವಸ್ಥೆಗಳು ತೋರುತ್ತವೆ ಎಂದು ಹೇಳುತ್ತಾರೆ. ಜ್ಞಾನದಿಂ ಜಾಗ್ರದ, ಅಜ್ಞಾನದಿಂದ ಸುಪ್ತಿ ಜ್ಞಾನ. ಜ್ಞಾನ ಅಜ್ಞಾನಗಳೆರಡೂ ಮಿಶ್ರ ತಾನಾಗಲ್, ಅದರಿಂದ ಕನಸು ಅಪ್ಪುವುದು ಎಲೆ ವನಜಾನನೆ ತಿಳಿಯುವುದು ಈ ಕ್ರಮದಿಂದ.
ಜ್ಞಾನದಿಂದ ಅಂದ್ರೆ ಅರಿವಿನಿಂದ ಜಾಗೃತ ಅವಸ್ಥೆ ಅಂದ್ರೆ ಸಾತ್ವಿಕ ಗುಣದಿಂದ. ಅರಿವು ಅಂದ್ರೆ ಇದು ಸಾತ್ವಿಕ ಗುಣದಿಂದ ಜಾಗೃತ ಅವಸ್ಥೆ. ಅಜ್ಞಾನದಿಂದ ಅಂದ್ರೆ ಮರೆವೆಯಿಂದ ನಿದ್ರಾವಸ್ಥೆ, ಸುಷುಪ್ತಿ ಅವಸ್ಥೆ. ನಿದ್ರಾವಸ್ಥೆ ಅಂದ್ರೆ ಸುಷುಪ್ತಿ ಸ್ವಪ್ನಕ್ಕೆ ಹೋಗ್ಬೇಡ್ರಿ. ಇನ್ನು ಜ್ಞಾನ ಅಜ್ಞಾನಗಳ ಎರಡು ಮಿಶ್ರಣದಿಂದ ಅಂದ್ರೆ ಜ್ಞಾನ ಅಜ್ಞಾನ ಅಂತಂದ್ರೆ ಅರಿವು ಮತ್ತು ಮರೆವೆ ಎರಡು ಮಿಶ್ರ ಆಗಲು ಅದರಿಂದ ಕನಸಪ್ಪುದು ಸ್ವಪ್ನ ಆಗ್ತದೆ. ಸ್ವಪ್ನಕ್ಕೂ ನಿದ್ರೆಗೂ ಬಹಳ ಮಂದಿ ಕನ್ಫ್ಯೂಸ್ ಮಾಡ್ಕೊತೀರಿ. ನಿದ್ರಿ ಅಂದ್ರೆ ಸ್ವಪ್ನ, ಸ್ವಪ್ನ ಅಂದ್ರೆ ನಿದ್ರಿ. ನೋಡ್ರಿ ಬೇರೆ ಬೇರೆ ಅದ. ಕನಸು ಬೀಳ್ತೈತಲ್ಲ ಅದು ಸ್ವಪ್ನ. ಕನಸು ರಹಿತವಾದಂತಹದ್ದು ಎಲ್ಲವನ್ನು ಮರೆತು ಆನಂದದಿಂದ ಅನುಭವಿಸಿದೆ, ನಾ ಏನೂ ತಿಳಿಲಿಲ್ಲ ಅಂತೇವಲ್ಲ, ಅದು ಸುಷುಪ್ತಿ ಅವಸ್ಥೆ. ಬಹಳ ಮಂದಿ 8-10 ವರ್ಷ ಶಾಸ್ತ್ರ ಕೇಳಿರ್ತಾರ, ಕನಸು ಅಂದ್ರೂ ಅದ, ನಿದ್ರೆ ಅಂದ್ರು ಅದ ತಿಳ್ಕೊಂಡಿರ್ತಾರ. ಹಂಗಲ್ಲ. ಅಂದ್ರ ಅರಿವಿನಿಂದ ಜಾಗೃತ ಅವಸ್ಥೆ ಅಂದ್ರ ಸತ್ವಗುಣದಿಂದ ಜಾಗೃತ ಅವಸ್ಥೆ ಪ್ರಾಪ್ತಿ ಆಗ್ತದ. ಮರೆವಿನಿಂದ ಅಂದ್ರ ತಮೋ ಗುಣದಿಂದ ಸುಷುಪ್ತಿ ಅವಸ್ಥೆ ಪ್ರಾಪ್ತಿ ಆಗ್ತದ. ಇವು ಎರಡರ ಮಿಶ್ರಣದಿಂದ ನಮಗ ಸ್ವಪ್ನ ಅವಸ್ಥೆ ಪ್ರಾಪ್ತಿ ಆಗ್ತದೆ. ಎಲೆ ಏನಂತಾರೆ ಇವರು, ಮಿಶ್ರಿತಾನಾಗಲರಿ ಕನಸಪ್ಪುದು ಎಲೆ ವನಜಾನನೆ. ವನಜಾನನೆ ಅಂದ್ರೆ ಕಮಲಮುಖಿಯೇ. ಈ ಕ್ರಮದಿಂದ ತಿಳಿಯುವುದು, ಈ ಕ್ರಮದಿಂದ ನೀನು ತಿಳಿ. ಸತ್ವ ರಜಸ್ಸು ತಮಸ್ಸುಗಳೆಂಬ ಗುಣಗಳ ಮೂಲಕ ಉತ್ಪನ್ನಗಳಾಗಿ ತೋರುವ ಜ್ಞಾನಾದಿಗಳ ಮುಖ್ಯತೆಯಿಂದ ಜಾಗೃತಾದಿಗಳು ತೋರುತ್ತವೆ. ಅಂದರೆ ಸತ್ವಗುಣದ ಮುಖ್ಯತೆಯಿಂದ ಜ್ಞಾನ ರೂಪವಾಗಿ ಜಾಗೃತವು, ತಮೋಗುಣ ಮುಖ್ಯತೆಯಿಂದ, ತಮಗುಣ ಮುಖ್ಯತೆ ಅಂತ ತಿಳಿತಿದ್ದೇನ್ರಿ? ಸತ್ವಗುಣ ಮುಖ್ಯತೆ, ತಮೋಗುಣ ಮುಖ್ಯತೆ ಅಂದ್ರೆ ತಿಳಿತೈತೇನು? ತಮೋಗುಣ ಅಂದ್ರೆ ಆಲಸ್ಯ ನಿದ್ರೆಯಿಂದ ಕೂಡಿದಂತದ್ರಿ. ಹಂಗಲ್ರಿ, ಮುಖ್ಯ ಅಂದ್ರೆ ಏನು? ಪ್ರಧಾನ ಆಗಿರ್ತದ್ರಿ, ಅದೇ ಪ್ರಧಾನ. ಪ್ರಧಾನ. ಅಂದ್ರೆ ಉಳಿದ ಗುಣಗಳು ಅದಾವ ಇಲ್ಲೋ? ಅವು ಇರಂಗಿಲ್ರಿ. ಅದು ಪ್ರಧಾನ ಆಗಿರ್ತಾರೆ. ತಮೋಗುಣ ಪ್ರಧಾನ, ಅದ ಮುಖ್ಯ ಅಂತ ಅರ್ಥ. ಜಾಗೃತ ಅವಸ್ಥೆ ತಿಳ್ಬೇಕಾದ್ರ ಸತ್ವಗುಣ ಮುಖ್ಯ ಇರ್ತದ. ಅಂದ್ರೆ ತಮೋಗುಣನೂ ಇರ್ತದ, ರಜಗುಣ ಇರ್ತದ, ಅಮುಖ್ಯ ಇರ್ತಾವ, ಅಲ್ಲೇ ಹಿಂದಿರ್ತಾವ. ಮೂರು ಕೂಡ ಇರ್ತಾವ್ರಿ ಯಾವಾಗಲೂ. ಸತ್ವಗುಣ ಪ್ರಧಾನ RST, RST, SRT, RST, TRS ಮರಿಬಾರ್ದು. ಮುಖ್ಯ ಅಂತಂದ್ರೆ ಪ್ರಧಾನ ಇರ್ತದ. ಅಂದ್ರೆ ಉಳಿದ ಎರಡು ಗುಣ ಗೌಣ ಇರ್ತಾವ, ಅಲ್ಲೇ ಇರ್ತಾವ, ಕಡಿಮೆ ಪ್ರಮಾಣದಾಗ ಇರ್ತಾವ. ಈಗ 3 ಭಾಗ ಮಾಡ್ರಿ ನೀವು. ₹1 3 ಭಾಗ ಮಾಡಿದ್ರ 5 ಅಣೆ 5 ಅಣೆ 5 ಅಣೆ ಮಾಡಿದ್ರೆ 16 ಅಣೆ ಆಕೈತಿ. ಬೇಡ, 3 ಭಾಗ ಮಾಡಿದ್ರೆ 33 ಪೈಸಾ ಮಾಡಿರಿ. 3 ಇತ್ತಂದ್ರೆ ಪ್ರಕೃತಿ ಸಮ ಇರ್ತದ, ಹೆಚ್ಚು ಕಮ್ಮಿ ಆಗ್ತದಲ್ಲ. ಅವಾಗ ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ ತೋರ್ತಾವ. 3 ಅವಸ್ಥೆಗಳು ಸಮನಾಗಿದ್ವು ಅಂತಂದ್ರೆ ಅದು ಬೀಜ ರೂಪಕ್ಕೆ ಹೋಗ್ಬಿಡ್ತದ ಪ್ರಕೃತಿ. ಅಲ್ಲಿ ಏನೋ ಅವಸ್ಥೆಗಳು ಇರೋದಲ್ಲ. ಇವು ಹೆಚ್ಚು ಕಮ್ಮಿ ಹಾಕೋ ನೋಡ್ರಿ. ಅವಾಗ ಸತ್ವ ಹೆಚ್ಚಿಗೆ ಆದಾಗ 40% ಸತ್ವಗುಣ ಇದ್ದಾಗ, ಇನ್ನು 30 ತಮೋ ಮತ್ತು ರಜಸ್ ಇದ್ದಾಗ ಅವಾಗ ಜಾಗೃತ ಅವಸ್ಥೆ ಬರ್ತದೆ. 40% ರಜೋಗುಣ ಇದ್ದು ಇನ್ನು 30 ರಜೋಗುಣ ಮತ್ತು ತಮೋಗುಣ ಇತ್ತಂದ್ರೆ ಅವಾಗ ಏನ್ ಬರ್ತದೆ? ಸ್ವಪ್ನಾವಸ್ಥೆ. ಇನ್ನ 40% 100ಕ್ಕೆ 40% ಅಷ್ಟು ತಮೋಗುಣ ಇದ್ದು ಇನ್ನು 30 ರಜೋ ಮತ್ತು ಸತ್ವ ಇದ್ವು ಅಂದ್ರೆ ಅವಾಗ ಸುಷುಪ್ತಿ ಅವಸ್ಥೆ ಪ್ರಾಪ್ತಿ ಆಗ್ತದ ಅಂತ ಅರ್ಥದ. ಇದು ಗುಣಮುಖ್ಯತೆ ಅಂದ್ರೆ ಹಿಂಗ ಅರ್ಥ ಮಾಡ್ಬೇಕು. ತಮೋಗುಣ ಮುಖ್ಯತೆಯಿಂದ ಅಜ್ಞಾನ ರೂಪವಾದಂತಹ ಶುಕ್ತಿ ಪ್ರಾರಂಭ ಆಗ್ತದೆ. ರಜೋಗುಣ ಮುಖ್ಯತೆಯಿಂದ ಜ್ಞಾನ ಮತ್ತು ಅಜ್ಞಾನ ರೂಪವಾದ ಸ್ವಪ್ನ ಈ ರೀತಿ ತೋರುತ್ತವೆ ಎಂದು ತಿಳಿ ಮೈತ್ರೇಯಿ ಅಂತ ಹೇಳ್ತಾರೆ. ಮೂರು ಸಮ ಇದ್ರೆ ಏನಂದ್ರೆ ಪ್ರಕೃತಿ ಆಗ್ತತ್ರಿ, ಬೀಜ ರೂಪಕ್ಕೆ ಹೋಗ್ಬಿಡ್ತದ. ಅಂದ್ರ ನಿದ್ರಾವಸ್ಥೆನೇ ಏನ್ರಿ? ನಿದ್ರಾವಸ್ಥೆ ಒಳಗ ಇಲ್ರಿ, ತಮೋಗುಣ ಪ್ರಧಾನ ಅದ. ಅದ ಬೀಜ ರೂಪಕ್ಕೆ ಅಂತಂದ್ರೆ ಅದು ಯಾವುದು ಅಂದ್ರೆ ಗುಣಗಂಧಾವಸ್ಥೆ ಅಂತೇವ. ಅದಕ್ಕೆ ಬರ್ತೈತಿ ಮುಂದ ಗುಣಗಂಧಾವಸ್ಥೆ ಅಂತ ಬರ್ತದೆ. ಅಲ್ಲಿ ಗುಣಗಂಧಾವಸ್ಥೆ ಅಂದ್ರೆ 0 ಆಗಿರ್ತದ. ಗುಣಗಳು 0, ಗುಣಗಂಧಾವಸ್ಥೆ ಅಂತ ಆಗ್ತದೆ. ಅಂದ್ರ ತೂರ್ಯನೇ ಅನ್ಬೇಕೇನ್ರಿ? ಇದು ಎಲ್ಲ ಮಾಯ ಒಳಗಿಂದ ಹೇಳಾಕತ್ತಾರ. ಈಗ ತುರ್ಯ ಕಡೆ ಹೋಗಿಲ್ಲ ಲಕ್ಷಣ ಇನ್ನ. ಕತ್ಲೆ, ಎಕ್ದಮ್ ಕತ್ಲೆ. ಅರುಗುನು ಇಲ್ಲ, ಅಲ್ಲಿ ಮರುಗುನು ಇಲ್ಲ, ಅಲ್ಲಿ ಸ್ವಪ್ನನೂ ಇಲ್ಲ.
ಪ್ರಕೃತಿ ಇದ್ದಾಗ ಮೂರು ಅವಸ್ಥೆ ಸಮ ಇದ್ದಾಗ ಪ್ರಕೃತಿ ಅಂತಾರ ನೋಡ್ರಿ. ವಿಚಾರ ಚಂದ್ರೋದಯ. ಮೂರು ಸಮ ಇದ್ದಾಗ ಅಲ್ಲಿ ಏನೂ ತೋರುದಿಲ್ಲ, ಯಾವ ಅವಸ್ಥೆನೂ ತೋರುದಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಕೋಮಾಕ್ ಹೋದಾಗ 5 ತಿಂಗಳ 6 ತಿಂಗಳ ಕೋಮಾದಾಗ ಇರ್ತಾರ ನೋಡ್ರಿ. ಅಲ್ಲಿ ಯಾವ ಅವಸ್ಥೆನೂ ತೋರುದಿಲ್ಲ ಅವ್ರಿಗೆ. ಜಾಗ್ರತನೂ ಇಲ್ಲ, ಸ್ವಪ್ನೂ ಇಲ್ಲ, ಸುಷುಪ್ನೂ ಇಲ್ಲ, ಕೋಮಾ. ಹೌದ್ರಿ. ಅದು ಏನಂತ ಗುಣಗಂಧ ಅವಸ್ಥೆ ಅಂತೀವಿ ನಾವು ಇಲ್ಲಿ ಶಾಸ್ತ್ರದಾಗ. ಅವ್ರಿಗೇನು ತೋರುದಿಲ್ಲ, ಜಾಗ್ರತನೂ ತೋರುದಿಲ್ಲ, ಸ್ವಪ್ನನೂ ತೋರುದಿಲ್ಲ, ಸುಷುಪ್ತಿನೂ ತೋರುದಿಲ್ಲ. ಬಳಿಕ 6ನೇ ಶ್ಲೋಕ. ರವ ಅಂದ್ರೆ ಶಬ್ದ. ಜಾಗ್ರತ ಅವಸ್ಥೆಯ ಸ್ವರೂಪವನ್ನು ಹೇಳುತ್ತಾರೆ. ಕರ್ಣ ಬಾಹ್ಯೇಂದ್ರಿಯಾದಿಗಳು ಉರೇ ಜೀವನೊಳು ಬೆರೆದು ಎಚ್ಚರೊಳಗೂಡಿ ರವ ಮುಖ್ಯ ಅಂದ್ರೆ ಶಬ್ದವೇ ಮುಖ್ಯ ಪರಿಕರವೆನಿಪ ವಿಷಯದೊಳು ವರ್ತಿಸುತ್ತಿರೆ ಜಾಗರಣ ಒಪ್ಪುವುದು ಅದು ನೋಡು ಮೈತ್ರಿ. ಕರ್ಣ ಅಂದ್ರೆ ಮನಾಧಿಕರಣಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾತೃ ತಗೋತಾರ. ಬಾಳ ಮಂದಿ ತಗೋದಿಲ್ಲ, 4 ತಗೋತಾರ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಯಾಕ ಜ್ಞಾತೃ ಬೇಕಾಗ್ತಾನ, ನಮ್ಮ ಜ್ಞಾನ ಆಗೋ ಮಟನೂ ಬೇಕವ. ಆಮೇಲೆ ಲಾಸ್ಟಿಗೆ ಅವನು ಇಲ್ದಂಗ್ ಮಾಡುದು. ಅದ ಏನದ ಅಮನಿ ಭಾವ ಹೇಳಿದ್ನಲ್ಲ ಬೆಳಿಗ್ಗೆ, ಅಮನಿ ಭಾವದಾಗ ಬರ್ತದ ಜ್ಞಾತೃ. ಅಲ್ಲಿ ಮಠ ಬೇಕವ. ಅವನ ಇಲ್ಲ ಅಂದ್ರೆ ವ್ಯಾಪಾರ ಯಾರು ಕೂಡ ಮಾಡುದು. ಅದಕ್ಕ ಮನಾಧಿಕರಣಗಳು ಕರ್ಣ. ಬಾಹ್ಯೇಂದ್ರಿಯಾದಿಗಳು ಅಂದ್ರ ದಶೇಂದ್ರಿಯಗಳು ತಗೋಬೇಕು. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ. ವಾಕ್ಪಾಣಿ ಪಾದಿ ಪಾಯು ಉಪಸ್ಥ, ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ. ಇವು 10 ಉರೇ ಚೆನ್ನಾಗಿ ಜೀವನೋಳು ಜೀವನಲ್ಲಿ ಕೂಡಿ ಬೆರೆದು ಎಚ್ಚರಗೂಡಿ ಜ್ಞಾನದಿಂದ ಕೂಡಿಕೊಂಡು ರವ ಮುಖ್ಯ ಶಬ್ದವೇ ಮೊದಲಾದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ ಸಮೂಹವೆನಿಸುವ ವಿಷಯದೊಳು ಶಬ್ದಾದಿ ವಿಷಯದಲ್ಲಿ ವರ್ತಿಸುತ್ತಿರದು ಅದು ಜಾಗರಣದ ಅವಸ್ಥೆ ಎಂದು ಹರಿ ಮೈತ್ರಿ ಅಂತ. ಜಾಗರಣದ ಅವಸ್ಥೆ ಡೆಫಿನೇಷನ್ ಕೇಳಿ ಇದನ್ನ ಬ್ಯಾಪಾಟ್ ಮಾಡ್ಬೇಕು. ನನಗ ಮಾಡಕ್ಕಾಗಿಲ್ಲ, ನೀವು ಮಾಡ್ತಿದ್ರೆ ಮಾಡ್ರಿ, ನಮಗ್ ಮಾಡಕ್ಕಾಗಿಲ್ಲ. ಕೆಲವು ಮಂದಿ ಶಾಸ್ತ್ರಕಾರರಿಗೆ ಮಾಡ್ತಾರೆ ಇದು. ಕರ್ಣ ಬಾಹೇಂದ್ರಿಯಾದಿಗಳು ಉರೇ ಜೀವನೋಳು ಬೆರೆದು ಎಚ್ಚರ ಒಳಗೂಡಿ ರವ ಮುಖ್ಯ ಪರಿಕರವೆನೆಪ ವಿಷಯದೊಳು ವರ್ತಿಸುತ್ತೀರಿ ಜಾಗರಣ ಒಪ್ಪುವುದು ನೋಡು. ಇಲ್ಲಿ ಒಂದು ಬರ್ತದ ಜಾಗರಣ ಡೆಫಿನೇಷನ್. ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನ ಸ್ಥಳದಾಗೂ ಬರ್ತದ. ಅದನ್ನು ಕೆಲವು ಮಂದಿ ಬ್ಯಾಪಾಟ್ ಮಾಡಿರ್ತಾರೆ. ಶಾಸ್ತ್ರ ಹೇಳೋರು ಬ್ಯಾಪಾಟ್ ಮಾಡಿದ್ರೆ ಚಲೋ. ಇವನ್ನೆಲ್ಲ ಬ್ಯಾಪಾಟ್ ಮಾಡಿದ್ರೆ ಇವು ಏನಂದ್ರೆ ಊರ್ ಬಿಟ್ಟು ಹೋದ್ರೆ ಆಪತ್ ಕಾಲದ ರೊಕ್ಕ ಕಿಶೆದಾಗ ಟೊಂಕದಾಗಿದ್ರ ಉಪಯೋಗ ಮಾಡಿ ಏನಾದ್ರು ಒಂದ್ ನೀರಿನ ಬಾಟ್ಲಿ ತಗೊಂಡ್ ಕುಡಿಬಹುದು. ಕಡೆಗೆ ಏನ್ ತಿನ್ನಕ್ ಆಗ್ಲಿಕ್ಕಂದ್ರ. ಹಂಗ ಪ್ರವಚನಕಾರಿಗೆ ಏನೋ ಇವತ್ತು ಹೇಳಕ್ ಏನಿಲ್ಲ ಅಂದ್ರೆ ಬಾಯ್ಪಾಟ್ ಇದ್ಕೊಂಡು ಇಂಥ ಶ್ಲೋಕಗಳನ್ನ ಅವನ್ನ ಜೋಡಿಸಿ ಒಂದ್ 4 ಅರ್ಧ ತಾಸ್ನಾಗ ಒಂದಿಷ್ಟು ಶಾಸ್ತ್ರನೂ ಹೇಳಿ ಬರ್ಬೋದು, ಏನು ತಯಾರಿ ಇಲ್ಲ ಅಂದ್ರ. ಅದಕ್ಕೆ ಶಾಸ್ತ್ರಕಾರರಿಗೆ ಇವು ಬಾಯ್ಪಾಟ್ ಬೇಕಾಗ್ತಾವ. ಇದನ್ನ ಬರ್ಕೊಡ್ರಿ, ಬಾಯ್ಪಾಟ್ ಮಾಡ್ರಿ. ಯಾರು ನಿಮ್ಗೆ ಶಾಸ್ತ್ರ ಹೇಳೋದಿದ್ರಿ ಬಾಯ್ಪಾಟ್ ಮಾಡ್ರಿ. ಒಂದ್ 4-5 ದಿವಸದಾಗ ಬಾಯ್ಪಾಟ್ ಆತಂದ್ರೆ ಉಪಯೋಗ ಬೀಳ್ತಾವ. ಇವು ಸಹನಾ ಅವರು, ಕಮಲಾ ಅವರು, ಯಾರ್ಯಾರು ನೋಡ್ರಿ, ಯಾರ್ಯಾರು ನಿಮ್ಗ ಪ್ರವೃತ್ತಿ ಅದ ನಾವು ಪ್ರವಚನ ಹೇಳ್ಬೇಕು ಅನ್ನುವಂತ ಆಸಕ್ತಿ. ಯಾರಿಗೆ ಪ್ರವೃತ್ತಿ ಇಲ್ಲ, ನಾವು ಕೇಳಿ ಉದ್ಧಾರ ಆಗ್ಬೇಕನ್ನೋರು ಏನು ಅವಶ್ಯ ಇಲ್ಲ. ಇಲ್ಲಪ್ಪ ನಾವು ಹೇಳ್ತೀವಿ ಅನ್ನೋರು ಇದನ್ನ ಬಾಯ್ಹಾಟ್ ಮಾಡ್ರಿ. ಇದು ಜಾಗೃತ ಅವಸ್ಥೆ ಅಂದ್ರೆ ಏನು ಅಂತ ಯಾರ ಕೇಳಿದ್ರ ಅಂದ್ರೆ ಇದನ್ನ ಹೇಳ್ಬೇಕು. ಏನಂದ್ರ ಮನಸ್ಸು, ಬುದ್ಧಿಯಾದಿ ಕರ್ಣಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಮೊದಲಾದವು ಕೂಡಿ ಜೀವನೊಂದಿಗೆ ಕೂಡ್ಕೊಂಡು ಜ್ಞಾನವೇ ಮುಖ್ಯವಾಗಿ ಶಬ್ದ, ಸ್ಪರ್ಶ, ರೂಪಾದಿ ವಿಷಯಗಳನ್ನೇ ವ್ಯವಹಾರ ಮಾಡುವುದೇ ಜಾಗೃತ ಅವಸ್ಥೆ ಅಂತ ಹಿಂಗಂದ್ರು ನಡೀತದೆ. ವಿಚಾರ ಚಂದ್ರೋದಯದೊಳಗೆ 1 ಲಕ್ಷಣ ಕೊಟ್ಟಾರ್ರಿ. ಸ್ವಪ್ನ ಸುಸುಪ್ತಿ ಇವುಗಳಿಗಿಂತ ಭಿನ್ನವಾಗಿದ್ದು ಇಂದ್ರಿಯಜನ್ಯ ಜ್ಞಾನ ಹಾಗೂ ಇಂದ್ರಿಯಜನ್ಯ ಜ್ಞಾನದ ಸಂಸ್ಕಾರಕ್ಕೆ ಆಧಾರ ಕಾಲವಿರುವುದು ಅದು ಜಾಗೃತ ಅವಸ್ಥಾ ಅಂತ ಲಕ್ಷಣ ಕೊಟ್ಟಾರ. ಬರೋಬರ ಬೆಸ್ಟ್ ಅದು. ಆಧಾರ ಕಾಲಕ್ಕೆ ಜಾಗೃತ ಅವಸ್ಥೆ ಅಂತ. ಎಲ್ಲವೂ ಡೆಫಿನೇಷನ್ಸ್ ಕರೆಕ್ಟ್ ಇರ್ತಾವ್ರಿ. ಅವನು ಇದ್ರೆ ಇವ್ ಚಂದ್ರೋದಯ, ಇವನ ವಿಚಾರ ಸಾಗರ ಇವನ್ ತಿಳಿಯಾಕ ಅನುಕೂಲ ಆಗ್ತದೆ. ಅವನು ಸರಿಯಾಗಿ ತಿಳ್ಕೊಂಡ್ರ ನಿಮ್ಗ ವೃತ್ತಿ ಪ್ರಭಾಕರ ತಿಳಿತದ. ಆ ವೃತ್ತಿ ಪ್ರಭಾಕರ ತಿಳಿದ್ರೆ ವೃತ್ತಿ ರತ್ನಾವಳಿ ತಿಳಿತದ. ಇಲ್ಲಾಂದ್ರೆ ವೃತ್ತಿ ರತ್ನಾವಳಿ ಬಹಳ ಕಷ್ಟ ಅನಿಸ್ತದೆ. ವೃತ್ತಿ ರತ್ನಾವಳಿ, ವೃತ್ತಿ ರತ್ನಾಕರ ಏನದ ಇವು ಸಾಮಾನ್ಯರಿಗೆ ನಿಲ್ಕೋದೇ ಇಲ್ಲಿವು. ಸ್ವಲ್ಪ ಬುದ್ಧಿ ತೀಕ್ಷ್ಣ ಇರ್ಬೇಕು, ಸಂಸ್ಕಾರ, ಈ ವಿಚಾರ ಚಂದ್ರೋದಯ, ವಿಚಾರ ಸಾಗರ ಪರ್ಫೆಕ್ಟ್ ಇರ್ಬೇಕು. ಅಂದ್ರೆ ಇವ್ 2 ಗ್ರಂಥ ತಿಳಿತಾವ ನೋಡ್ರಿ. ವಿಚಾರ ಯಾವುದು ವೃತ್ತಿ ಪ್ರಭಾಕರ ಮತ್ತು ವೃತ್ತಿ ರತ್ನಾವಳಿ ತಿಳಿದಾಗ ಅಷ್ಟ ಆನಂದ ಆಗ್ತದೆ. ತಿಳಿಲಿಕ್ಕಂದ್ರೆ ಅಷ್ಟೇ ದುಃಖ ಆಗ್ತದೆ. ಯಾಕಪ್ಪ ನಮ್ಗೆ ಇಷ್ಟೆಲ್ಲ ತಿಳಿದೈತೆ, ಯಾಕೆ ತಿಳಿಬಾರ್ದು ಅನಿಸ್ತದೆ.
ಬಟ್ ಅದ್ರಾಗ ಏನು ವಿಶೇಷತೆ ಅಂದ್ರೆ ಅದು ಹೇಳೋರಿಗೆ ಬೇಕ್ರಿ, ಒಂದು ನಿಖರತೆ ಇರ್ತದೆ. ಹೇಳೋರಿಗೆ ಇವೆಲ್ಲ ಗ್ರಂಥಗಳು ಅವಶ್ಯವಾಗಿ ಬೇಕು. ಮೋಕ್ಷ ಆಗ್ಬೇಕ್ರಪ್ಪ ನಮ್ಗೆ ಎದಕ್ ಬೇಕು ಅನ್ನೋರಿಗೆ ಸಾಕು ಇಷ್ಟ ಪರಮಾನುಬೋಧೆ, ಪರಮಾರ್ಥ ಗೀತೆ, ಅನುಭವ ಸಾರ, ಕೈವಲ್ಯ ಪದ್ಧತಿ, ಆಮ್ಯಾಗ ಭಗವದ್ಗೀತೆ, ಇವು ಇಷ್ಟ ಆದ್ರೂ ಬೇಕಾದಾಯ್ತು. ಉಪನಿಷತ್ತುಗಳು ಬೇಡ, ಒಂದೋ ಎರಡಾದ್ರೂ ಸಾಕು. ಮಾಂಡವ್ಯನೂ ಅವಶ್ಯ ಇಲ್ಲ. ಆದ್ರೂ ನಮ್ಮ ಪರಂಪರೆ ಒಳಗ ಈ ಮಾಂಡವ್ಯದವರೆಗೆ ಉಪನಿಷತ್ತುಗಳನ್ನು ಹೇಳ್ತೀವಿ ನಾವು. ಯಾರಿಗೆ? ಸಂಸಾರಸ್ಥರಿಗೆ. ನಮ್ಮಂತವ್ರಿಗೆ 6 ಉಪನಿಷತ್ ಸಾಕಂತಾರು. ಇನ್ನು ಹೆಚ್ಚಿಗೆ ಆಸಕ್ತಿ ಇದ್ದವರು ನಾವು ಮತ್ತೆ 7, 8, 9, 10 ಉಪನಿಷತ್ತು ಅಭ್ಯಾಸ ಮಾಡೇ ಬಿಡ್ರಿ, ಆ ಮತ್ ಬೇರೆ. ಆದ್ರೆ ಸಂಸಾರಿಕರಿಗೆ 6 ಉಪನಿಷತ್ತು ಅಂದ್ರೆ ಭಾಳ ಅಂತಾರ ನಮ್ಮ ಮಂದಿ. ಆಮೇಲೆ ಬ್ರಹ್ಮಸೂತ್ರದನ್ನು ಮೊದಲಿನ 4 ಸೂತ್ರಗಳು ಅಷ್ಟೇ ಸಾಕಂತಾರ. ಓದೋದು 555 ಸೂತ್ರನೂ ಹೇಳಂಗಿಲ್ಲ. ಅವು 4 ಸೂತ್ರ ಹೇಳಕ್ಕೆ 4 ತಿಂಗಳು ಬೇಕು. ದಿನ ಒಂದು ಕ್ಲಾಸ್ ಮಾಡಿದ್ರೆ 4 ತಿಂಗಳು ಬೇಕು, ಅಷ್ಟು ಡಿಟೇಲ್ ಹೇಳ್ತಾರೆ. ಅಂದ್ರೆ ಆ 4 ಚತುಸ್ಸೂತ್ರಿ ಅಂತಾನೆ ಐತವ ಆ ಗ್ರಂಥದಾಗ. ಇಡೀ 555 ಸೂತ್ರದ ಬ್ರಹ್ಮ ಸೂತ್ರದ ಕಂಪ್ಲೀಟ್ ಅದರ ಸಾರಾಂಶ ತಗೊಂಡು ಅದನ್ನ ರಸ ಇಸ್ಯಾರ. ಆ 4 ಸೂತ್ರಗಳನ್ನ 4 ತಿಂಗಳದಾಗ ಮುಗಿಸಿದ್ರೆ ಬ್ರಹ್ಮಸೂತ್ರ ಪೂರ ತಿಳಿದಷ್ಟೇ ನಮಗೆ ಜ್ಞಾನ ಆಗ್ತದೆ. ಇಷ್ಟೆಲ್ಲ ರೆಡಿಮೇಡ್ ಮಾಡಿಟ್ಟಾರ್ರಿ. ಆಹಾರ ರೆಡಿ ಅದ, ಉಣ್ಣೋರು ಭಾಗ್ಯ ಇಲ್ಲ ಅಷ್ಟೇ. ಅದನ್ನ ಹೇಳೋರ್ ಬೇಕು, ಅದನ್ನ ಹೇಳಿದಂಗೆ ಕೇಳೋರ್ ಬೇಕು, ತಿಳ್ಕೊಳ್ಳೋರು ಬೇಕು. ಈಗ ನೋಡ್ರಿ, ಅಪ್ಪೋರ್ ಹೇಳಾಗತ್ತಿದ್ರು, ಕೇಳಾಗತ್ತಿದ್ದೆ, ವೃತ್ತಿ ರತ್ನಾವಳಿ ಯಾರು ನನಗೆ ಹೇಳಂತ ಹೇಳಿಲ್ಲ. ನನಗ ಬೇಕು ಇದನ್ನ ಕೊನೆಯದು, ಇನ್ಮ್ಯಾಗ ನಾ ಯಾವ ಪ್ರವಚನ ಮಾಡೋದಿಲ್ಲ. ಆ ವೃತ್ತಿ ರತ್ನಾವಳಿ ನನಗ ಬೇಕಂತಕೊಂಡು ನನ್ನ ಸಲುವಾಗಿ ಇಟ್ಟು ನಾ ಹೇಳಾಗತ್ತೀನಿ ಅಂತ ಹೇಳ್ಯಾರ ಮೊನ್ನೆ ಯಾವಾಗ ಒಂದು ಹಿಂದಿನ ಕ್ಲಾಸ್ನಾಗ. ವೃತ್ತಿ ರತ್ನಾವಳಿ ಬರೀ ಪ್ರತ್ಯಕ್ಷ ಪ್ರಮಾಣನ ಏನೋ ಕಠಿಣ ಅಂತ, ಇನ್ನೂ ಕಠಿಣ ಐತಂತ. ಅದಿರಾಗ ಹೇಳಿದ್ವ ಕಠಿಣ ಪ್ರಕ್ರಿಯೆ ಹೇಳ್ಯಾರ. ಈಗ ಇದಕ್ಕಿಂತ ಕಠಿಣ ಅದಾವಂತ ಇನ್ನೂ ಪ್ರಕ್ರಿಯೆಗಳು, ಅವು ಬಹಳ ಕಠಿಣ ಅದಾವ. ಅದಕ್ಕೆ ಅವನು ಹೇಳುದು ಬಿಟ್ಟೇವಿ ಅಂತ. ಇದು ಸಮುದ್ರ ಇದ್ದಂಗ್ರಿ. ಇದ್ರಾಗ ಎಷ್ಟು ತಗೊಂಡ್ರು ನಾವು ಸಮುದ್ರದಾಗ ಹೋಗಿ ಆ ಹುಲ್ಲು ಕಡ್ಡಿಯಿಂದ ನೀರು ತಗೊಂಡ್ಬಂದಂಗೆ ಎತ್ತಿದಂಗೆ, ಹನಿ ಹನಿ ನೀರು ಜಗ್ಗಿದಂಗೆ. ಸಮುದ್ರದ ಇದು. ಸ್ವಪ್ನಾವಸ್ಥೆಯ ಸ್ವರೂಪವನ್ನು ಹೇಳ್ತಾರೆ ನೋಡ್ರಿ 3:52. ಕರ್ಣಾದಿಗಳು ಮನವೆರಡು, ಮನವರೆದು ಉಪರತಿಯೋಳ್ ಒಂದಿರಲು ಆ ಮಾನಸ ಮುಂದೆ ಭ್ರಮೆಯಿಂದ ಅರಿವಿನ ವಿಷಯ ವಾಸನಾ ವಿಷಯಮಂ ಕಾಣ್ಬ ಜಾಗರಣದ ಭಾವವೇ ಕನಸಕ್ಕು. ಶ್ರೋತ್ರಾದಿ ಬಾಹೇಂದ್ರಿಗಳು ತಮ್ಮ ತಮ್ಮ ಶಬ್ದಾದಿ ಬಾಹ್ಯ ವ್ಯಾಪಾರವನ್ನು ಬಿಟ್ಟು ಮನುಷ್ಯನೊಡನೆ ಏಕವಾಗಿ ಆ ಮನಸ್ಸೊಂದೇ ಜಾಗರದಲ್ಲಿ ತಿಳಿದ ವಿಷಯಗಳ ವಾಸನೆಯಿಂದ ಕೂಡಿಕೊಂಡು ದೇಹದೊಳಗೆ ವಾಸನಾಮಯಗಳಾದ ಊಚ ನೀಚ ಅನಂತ ವಿಷಯಗಳನ್ನು ಕಂಡು, ಊಚ ವಿಷಯ ಬಂದ್ರ ಇಷ್ಟ, ಅನಿಷ್ಟ ವಿಷಯ ಬಂದ್ರ ನೀಚ ವಿಷಯಗಳ ಕಂಡಾಗ ಅನಿಷ್ಟ ವೃತ್ತಿಯಲ್ಲಿ ಸುಖ ದುಃಖಗಳನ್ನು ಹೊಂದುತ್ತಿರುವುದೇ ಸ್ವಪ್ನಾವಸ್ಥೆ ಎಂದೆನಿಸುತ್ತದೆ. ಇದೊಂದು ವಿಶೇಷ ಡೆಫಿನೇಷನ್ ಕೊಟ್ಟಾರ ನೋಡ್ರಿ ಸ್ವಪ್ನಾವಸ್ಥೆಗೆ. ಬಳಿಕ ಸುಷುಪ್ತಿ ಸ್ವರೂಪವನ್ನು ಹೇಳುತ್ತಾ ನಿಜ ಸ್ವರೂಪವನ್ನು ಬೋಧಿಸುತ್ತಾರೆ. ಕರಣಾದಿ ತತ್ವ ನಿಖರವೆಲ್ಲವೂ ಆ ಮನವೆರಿಸಿ ಮೂಲ ಪ್ರಕೃತಿಯೊಳು ಹೊಂದಿ ಪಿಡಿದು ಅಡಗಿರೆ ಸುಷುಪ್ತಿ. ಅದರೊಳ ಆತ್ಮನು ತಮದ ಇರವನು ಅರಿವನು ನೇತ್ರದೋಳ್ ಇರ್ಕು. ಅಂದ್ರೆ ಏನು? ಶ್ರೋತ್ರಾದಿ ವಾಗಾದಿ ಕರ್ಣಗಳು. ಕರ್ಣಗಳಂದ್ರ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ, ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ ಇವೆಲ್ಲವೂ ಕೂಡಿ ತತ್ವ ನಿಖರವೆಲ್ಲವೂ ತತ್ವಗಳ ಸಮೂಹವು ಆ ಮನವನ್ನು ಬೆರೆಸಿ ಆ ಮನಸ್ಸಿನೊಳಗೆ ಕೂಡಿಕೊಂಡು ಮೂಲ ಪ್ರಕೃತಿಯೊಳು ತ್ರಿಗುಣಾತ್ಮಕವಾದ ಪ್ರಕೃತಿಯಲ್ಲಿ, ಅಗಲಿಂದಲ್ಲಿ ತ್ರಿಗುಣಾತ್ಮಕ ಪ್ರಕೃತಿ ಅದೇ ನೋಡ್ರಿ, 3 ಸಮ ಇದ್ವು ಅಂದ್ರೆ ಪ್ರಕೃತಿ ಅಂತಾರಲ್ಲ ಅದು. ತ್ರಿಗುಣಾತ್ಮಕ ಪ್ರಕೃತಿಯನ್ನು ಹೊಂದಿಕೊಂಡು ಹೆಚ್ಚಾಗಿ ಮುಳುಗಿರಲು ಆಗಿ ಸುಪ್ತಿ ಎಂಬ ಅವಸ್ಥೆಯಾಗುತ್ತದೆ. ಅದರೊಳು ಆ ಸುಪ್ತಿಯಲ್ಲಿ ತಾನು ತಮಸ್ಸು ಅಂದ್ರೆ ಕತ್ತಲೆಯ ಸ್ವರೂಪವನ್ನು ಅರಿಯುವ ಅಂದ್ರೆ ತಿಳಿಯುವ ನೇತ್ರದಂತೆ ಇರುತ್ತಾನೆ. ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಮೊದಲಾದವುಗಳು ಮನಸ್ಸಿನೊಡನೆ ಕೂಡಿಕೊಂಡು ಏಕವಾಗಿ ಆ ಮನಸ್ಸು ತನಗೆ ಕಾರಣವಾದ ಮೂಲ ಪ್ರಕೃತಿಯಲ್ಲಿ ಅಡಗಿರಲು. ಮನಸ್ಸಿನ ತಾಯಿ ಯಾರು? ಅವಿದ್ಯೆ ಅಥವಾ ಅದ ಮೂಲ ಪ್ರಕೃತಿ. ಅದರಲ್ಲಿ ಅಡಗಿರಲು ಯಾವುದೊಂದು ಅವಸ್ಥೆಯು ವ್ಯವಹಾರವು ತೋರುವುದಿಲ್ಲ. ಅವಸ್ಥೆ ತೋರ್ತದೆ, ವ್ಯವಹಾರ ಇರುವುದಿಲ್ಲ. ಅದಕ್ಕೆ ಸುಪ್ತಿ ಅಥವಾ ನಿದ್ರೆ ಎಂದು ಕರೆಯುತ್ತಾರೆ.
ಜ್ಞಾನ ಸ್ವರೂಪನಾದ ತಾನು ಆ ನಿದ್ರೆಯನ್ನು ಕಣ್ಣು ಕತ್ತಲೆಯನ್ನು ಅರಿಯುವಂತೆ ತಿಳಿಯುತ್ತಿರುತ್ತಾನೆ. ಆ ನಿದ್ರೆಯನ್ನು ಹೆಂಗ್ ಅರಿತಾನಂತಂದ್ರ ಕಣ್ಣು ಕತ್ತಲವನ್ನ ತಿಳಿದೈತಲ್ರಿ, ಹಂಗ ಅರಿತಾನಂತ ನೋಡ್ರಿ. ಆ ನಿದ್ರೆಯನ್ನು ಕಣ್ಣು ಕತ್ತಲೆಯನ್ನು ಅರಿಯುವಂತೆ ತಿಳಿಯುತ್ತಿರುತ್ತಾನೆ. ಅರ್ಥಾತ್ ನಿದ್ರೆಯಲ್ಲಿ ಯಾವ ಕರ್ಣಗಳು ಲೀನವಾಗಿ ಏನೊಂದು ಅರಿಯದಿದ್ದರೂ ತಾನು ಮಾತ್ರ ಸೂರ್ಯನಂತೆ ಪ್ರಕಾಶಮಾನವಾಗಿ ಬೆಳಗುತ್ತಿರುತ್ತಾನೆ ಎಂದು ತಿಳಿಯತಕ್ಕದ್ದು. ಬಳಿಕ ಜಾಗ್ರದಲ್ಲಿ ಅಜ್ಞಾನ ಮತ್ತು ಸುಖ ಇವುಗಳ ಸ್ಮರಣವಾಗುವುದರಿಂದ ಶುಪ್ತಿಯಲ್ಲಿ ತಾನು ಅರುರೂಪನ ಇರ್ಲಿಕ್ಕೆ ಬೇಕೆಂದು ಹೇಳುತ್ತಾರೆ. ಒಂದು ಅನುಮಾನ ಪ್ರಮಾಣ ಕೊಡ್ತಾರೆ. ತನಿ ನಿದ್ರೆಯೊಳಗೆ ಅರಿವವನು ಇಲ್ಲೆನಲ್ ಏನು ಅವನು ನಾನರಿಯದ ಅತಿ ಸುಖದೋಳು ಇನಿತು ವೇಳೆಯ ಮೊರಗಿದ್ದನೆಂದು ಎಚ್ಚತ್ತ ನೆನಹದಂತಹುದನು ಅನುಭವಿಸದೆ. ತನಿ ನಿದ್ರೆಯೊಳಗೆ ಅಂದ್ರೆ ಗಾಢವಾದ ನಿದ್ರೆಯಲ್ಲಿ ಅರಿಯುವವನು ತಿಳಿಯುವವನು ಇಲ್ಲೆಂದು ಹೇಳಿದರೆ ಏನನ್ನು ನಾನು ತಿಳಿಯದೆ ಅತಿ ಸುಖದೊಳು ಬಹಳ ಸೌಖ್ಯದಿಂದ ಇಷ್ಟು ಹೊತ್ತಿನವರೆಗೆ ಮಲಗಿದ್ದೆನೆಂದು ಎದ್ದ ಮೇಲೆ ಸ್ಮೃತಿಯು ಅನುಭವ ಮಾಡದೆ ಎಂತ ಆಗುತ್ತದೆ? ಅಲ್ರಿ, ಸುಷುಪ್ತಿ ಅವಸ್ಥೆಯೊಳಗೆ ನಾ ಏನೂ ತಿಳಿಲಿಲ್ಲ ಅಂತ ಹೇಳ್ತೀರಲ್ಲ, ಏನೂ ತಿಳಿದಿಲ್ಲ ಅಂತಂದ್ರೆ ಏನರ್ಥ? ನೀ ಇದ್ದೇನಿಲ್ಲ ಅಂದ್ರೆ ನಾನು ಇದ್ದಿಲ್ಲ ಅಂತ ನಾವು. ಅಂದ್ರೆ ನೀ ಇದ್ದ ತಿಳಿಯಾಕ ಬರ್ತೈತ, ನಿನ್ನ ಇಲ್ಲದ ತಿಳಿಯಾಕ ಬರ್ತದ? ನೀ ಇದ್ದಿ, ನಿನ್ನ ಎದುರಿಗೆ ಯಾವ್ದು ಇದ್ದಿದ್ದಿಲ್ಲ, ಕತ್ಲ ಇತ್ತು, ನಾ ಏನೂ ತಿಳಿಲಿಲ್ಲ ಅಂತಾನ. ನೀ ಇದ್ದಿಲ್ಲ, ನೀ ತಿಳಿಯ ಒಬ್ಬ ಇದ್ದಿ, ನಿನ್ ಬಿಟ್ಟು ಬೇರೆ ಯಾರು ಇದ್ದಿದ್ದಿಲ್ಲ ಅಂತ ಹೇಳ್ತಾನ. ಆದ್ದರಿಂದ ಅವನ ಅನುಭವದ ಮ್ಯಾಗಿಂದ ಹೇಳ್ಬೇಕಂದ್ರ ಸುಷುಪ್ತಿಯಲ್ಲಿ ತಾನು ಇದ್ದ, ಮತ್ತು ತನ್ನ ಬಿಟ್ಟು ಬೇರೆ ಯಾವು ಇದ್ದಿದ್ದಿಲ್ಲ, ಎಲ್ಲವೂ ಅವಿದ್ಯೆಯಲ್ಲಿ ಲಯ ಆಗಿದ್ವು. ಗಾಢವಾದ ನಿದ್ರೆಯಲ್ಲಿ ಅರಿಯುವ ಆತ್ಮನೇ ಇಲ್ಲೆಂದು ಶಂಕೆಯನ್ನು ಮಾಡಿದರೆ ಸಮಾಧಾನವನ್ನು ಹೇಳುತ್ತಾರೆ. ಹಾಗಾದರೆ ನಿದ್ರೆಯಿಂದ ಜಾಗೃತಕ್ಕೆ ಬಂದ ಮೇಲೆ ಇಷ್ಟು ಹೊತ್ತಿನವರೆಗೆ ಸುಖದಿಂದ ಮಲಗಿದ್ದೆನು, ನಾನು ಏನನ್ನೂ ತಿಳಿಯಲಿಲ್ಲ ಎಂಬ ಅನುಭವ ರೂಪ ಸ್ಮೃತಿಯೂ ಇರುತ್ತದೆ. ಅದು ಆಗಬಾರ್ದಾಗಿತ್ತಲ್ಲ ಸ್ಮೃತಿ. ನೀ ಇಲ್ಲಂದ್ರೆ ಇಲ್ಲ, ಅದೇನಿ. ಯಾಕಂದ್ರೆ ಯಾವ ವಸ್ತುವನ್ನು ಅನುಭವಿಸದೆ ಅದರ ಸ್ಮೃತಿ ಎಂದಿಗೂ ಆಗಲಾರದೆಂಬ ನಿಯಮವಿರುತ್ತದೆ. ಆದ್ದರಿಂದ ನಿದ್ರೆಯಲ್ಲಿ ಅರುವ ರೂಪನು ತಾನು ಉಂಟೆಂಬುದಕ್ಕೆ ನಿಶ್ಚಯವಾಗಿರುತ್ತದೆ. ತಾನಿದ್ದು ತಾನಿಲ್ಲವೆಂದು ಹೇಳಿದರೆ ನನ್ನ ಮುಖದಲ್ಲಿ ನಾಲಿಗೆ ಇಲ್ಲೆಂದು ಹೇಳಿದಂತೆ ವ್ಯಾಘಾತ ದೋಷದಿಂದ ಕೂಡಿಕೊಂಡಿರುತ್ತದೆ ಎಂದು ತಿಳಿ. ಆದ್ದರಿಂದ ತನ್ನ ಅಭಾವವನ್ನು ತಾನು ಹೇಳೋದು ಲಜ್ಜಾಸ್ಪದವಾಗಿರುತ್ತೆ, ನಾಚಿಕೆ ಸ್ವಭಾವದಾಗಿರುತ್ತದೆ ಎಂದು ಭಾವವು. ಜೀವಂಗಾವಸ್ಥಾತ್ರಯ ನಿರೂಪಣೆ ಸೂತ್ರ 17ಕ್ಕೆ ಪದ 158. ಮುಂದಿನ ಸೂತ್ರವನ್ನ ಮತ್ತು ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕ್ಯಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.